ಮಾಗನದ ದೇವರೇ ಸೋಮನದ ದೇವರ ನಮ್ಮದ ಹಲವಾರು ಹೋಗಲು ಪವಿತ್ರವಾದ ನಕ್ಷತ್ರ ಕಾರ್ಮಿಕದ ಜಾಗ ಸಾಧನ ಅಡ್ಡಬಹುದು ಇತ್ತೆ ಬಿದರನಂಚಿನ ಹೊರೆಕಾಣಿಕೆ ನಿರ್ವಿಘ್ನವಾದ ಹೂವೇ ಉಜ್ಜಿ ಅಡರು ತೊಡರಿಜ್ಜಂದ ವರುಣ ದೇವರೆಲ್ಲ ಸಾಷ್ಟಾಂಗ ಅಡ್ಡಬಹುದು ಆರ್ಲಾನಂತ ಕೃಪೆ ತೋರಲು ಬಂದದೆ ಈ ಪೂರ್ವದ ಸಂದೇಶದ ಗುರುತಿನ ಶಕ್ತಿ ಪರಮಾತ್ಮ ಹೊರಡೆ ಕೊಟ್ಟು ಪ್ರಾರ್ಥನೆ विघ्ननायक मूषिकासन शेषभूषण अशेष विघ्ननायक दासपुरंदर विठ्ठलेशನ ಈಶ ಗುಣಗಳ ಪೊಗಳುವೆ ದಾಸಪುರವರ ವಿಠ್ಠಲೇಶನ ಈಶ ಗುಣಗಳ ಪೊಗಳುವೆ ಶರಣು ಬೆನಕನೆ ಕನಕ ರೂಪಣೆ ಕಾಮಿನಿ ಸಂಗದೂರನೆ ಶರಣು ಬೆನಕನೆ ಕನಕ ರೂಪಣೆ ಕಾಮಿನಿ ಸಂಗದೂರನೆ ಶರಣು ಸಾಂಬನ ಪ್ರೀತಿ ಪುತ್ರನೇ ಶರಣು ಸಾಂಬನ ಪ್ರೀತಿ ಪುತ್ರನೇ ಶರಣು ಜನರಿಗೆ ಮಿತ್ರನೇ ಶರಣು ಬೆನಕನೆ ಕನಕ ರೂಪಣೆ ಕಾಮಿನಿ ಶರಣು ಸಾಂಬನ ಪ್ರೀತಿ ಪುತ್ರನೇ ಶರಣು ಸಾಂಬನರಿಗೆ ಮಿತ್ರನೇ ಶರಣು ಬೆನಕನೆ ಕನಕ ರೂಪಣೆ ಏಕದಂತನೇ ಲೋಕಖ್ಯಾತನೇ ಏಕವಾಕ್ಯ ಪ್ರವೀಣನೇ ಏಕದಂತನೇ ಲೋಕಖ್ಯಾತನೇ ಏಕವಾಕ್ಯ ಪ್ರವೀಣನೇ ಏಕವಿಂಶತಿ ಪೂಜಿತ ಏಕವಿಂಶತಿ ಪತ್ರ ಪೂಜಿತ ಅನೇಕ ವಿಘ್ನವಿನಾಯಕ ಶರಣು ಬೆನಕನೆ ಕನಕ ರೂಪಣೆ ಕಾಮಿನಿ ಸಂಗದೂರನೆ ವಕ್ರತುಂಡನೆ ಮಹಾಕಾಯನೆ ಅರ್ಥಕೋಟಿ ಪ್ರದೀಪನೆ ವಕ್ರತುಂಡನೆ ಮಹಾಕಾಯನೆ ಅರ್ಥಕೋಟಿ ಪ್ರದೀಪನೆ ಚಕ್ರಧರ ಹರ ಬ್ರಹ್ಮ ಪೂಜಿತ ರಕ್ತವಸ್ತ್ರಾಧಾರೇ ಶರಣು ಬೆನಕನೆ ಶೇಷಭೂಷಣ ಅಶೇಷ ವಿಘ್ನನಾಯಕ ಮೂಷಿಕಾಸನ ಶೇಷಭೂಷಣ ಅಶೇಷ ವಿಘ್ನನಾಯಕ ದಾಸಪುರಮರ ವಿಠ್ಠಲೇಶನ ಈಶ ಗುಣಗಳ ಪೊಗಳುವೆ ದಾಸಪುರಮರ ವಿಠ್ಠಲೇಶನ ಈಶ ಗುಣಗಳ ಪೊಗಳುವೆ ಶರಣು ಬೆನಕನೆ ಕನಕ ರೂಪಣೆ ಕಾಮಿನಿ
ಸಾಂಬನ ಪ್ರೀತಿ ಪುತ್ರನೇ ಶರಣು ಸಾಂಬನ. ಸಾನ್ನಿಧ್ಯ ಪಡೆಯಲಿನ ಮಾತ್ರ ನಮ್ಮ ನಂಬಿಕೆ ಸತ್ಯದಲ್ಲಿ ಅರಸ ಮಂಡಿತಾಯ ದೇವಸ್ಥಾನದ ಬ್ರಹ್ಮಕಲಶದ ಪೂರ್ವಭಾವಿಯಾದ ಹೊರೆಕಾಣಿಕೆ ಬೇಲಾಟಿ ತೀರ್ಮಾನ ಮಾಡಿ ಸಮಸ್ತ ಭಕ್ತರು ಸೇರಿ 180 ಹೊರೆಕಾಣಿಕೆ ಬ್ರಹ್ಮಶ್ರೀ ನಾರಾಯಣ ಆಧಾರದಂತೆ ಕ್ಷೇತ್ರದ ಧನ್ಯವಾದ. ನಮ್ಮ ಮಾತ ಹಿರಿಯ ತಿರುಪತಿ ಒಂದು ಮಾತ ಸತ್ಯದಲ್ಲಿ ನೆನೆದು ಈ ಹೊರೆಕಾಣಿಕೆ ನಾರಾಯ ಆತ್ಮೀಯ ಉದ್ಘಾಟನೆ ಮತ್ತು ನಮ್ಮ ಪಾದಯಾತ್ರೆ ಈ ರೀತಿ ಎಲ್ಲ ಜನಪದ ಒಳ್ಳೆಯ ಕಾರ್ಯಕ್ರಮ ಭಾವಿಗಳ ವಿಘ್ನ ಸರ್ವ ಸತ್ಯವನ್ನು ಕಾಪಾಡೋದು ಮಾಡಲು ಪ್ರಾರ್ಥನೆ ಮಾಡ್ತೀವಿ. ಬ್ರಹ್ಮಶ್ರೀ ನೀಲೇಶ್ವರ ಉಚ್ಚಲತಾಯ ಪದ್ಮನಾಭ ತಂತ್ರಿಗಳು ಅಂಚನೆ ಶ್ರೀ ಹರಿಕೃಷ್ಣ ಕಂಟ್ರೋಲ್ ಶ್ರೀ ರಂಗನಾಥ್ ಕೊಂಜ ಅಧಿಕಾರತ್ತು ಮೇರ್ನ ಗುರಿಕಾರ್ಮೆಡ್ ನಡಪನಂಚಿನ ಈ ಧರ್ಮ ಸಮಿತಿ ಸಂಸದರಾಯನಂಚಿನ ಶ್ರೀ ನಳಿನ್ ಕುಮಾರ್ ಕಟೀಲ್ ಉಸ್ತುವಾರಿರಾಯನಂಚಿನ ಶ್ರೀ ಅಂಗಾರಂಬೇರೆ ಅಂಚನೆ ಮಾಜಿ ಉಸ್ತುವಾರಿರಾಯನಂಚಿನ ಕೋಟ ಶ್ರೀನಿವಾಸ ಪೂಜಾರ್ಲು ಕ್ಷೇತ್ರದ ಶಾಸಕರಾಯನಂಚಿನ ಶ್ರೀ ಯುಟಿ
ಮೋಕೆದ ಬಂದುಲೆ ದಕ್ಷಿಣ ಕನ್ನಡ ಜಿಲ್ಲೆದ ಬಂಟ್ವಾಳ ಕಲಶೋತ್ಸವದಲ್ಲಿ ಪೋಲಿ ಧರ್ಮಸಭೆ ಸಂಸದರಾಯನಂಚಿನ ಶ್ರೀ ನಳಿನ್ ಕುಮಾರ್ ಕಟೀಲ್ ಸಾಂಸ್ಕೃತಿಕ ಕಾರ್ಯಕ್ರಮದ ಅಂಗಡು ಶ್ರೀ ರಾಜೇಶ್ ಶೆಟ್ಟಿ 2025 ಐತಾರ ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳ ಶ್ರೀ ವೈದ್ಯನಾಥ ಛತ್ರಪತಿ ಶಾಖೆ ಹಿಂದೂಪುರ ಫಜೀರ್ ಅಡ್ಕ ಮುಕ್ಲೇರ್ದೆ ನಿರ್ಮಾಣ ಆಯ್ನಂಚಿನ ಭಗವಧ್ವಜದ ಕಟ್ಟೆನೆ ಲೋಕಾರ್ಪಣೆ ಮಲ್ಪೆರಲ್ಲ ಅಂಚನೆ ಈ ಒಂಜಿ ಪುಣ್ಯದ ಕೆಲಸಡೆ ತನಕಲು ಮಾತೆರ್ಲ ಪಾಲು ಪಡೆಯೋಡು ಪಡೆದು ನಿಗಲ್ಡ ವಿನಂತಿ ಮಲ್ತೊಂದು ಕೀರ್ತನ ಕಾರ್ಯಕ್ರಮ ನಡೆಪೆರಡು ಬರಲೆ ಅಂಚನೆ 9 ತಾರೀಕದಲ್ಲಿ ಕಾಂಡೆ 8 ಗಂಟೆಗೆ ಸರಿಯಾದ ಕ್ಷೇತ್ರದ ನಾಗಬನಟ್ಟು ನಾಗನ ತಂಬಿಲಲ ನಡೆಪೆರ ಉಂಟು ಬೈಯಡಿ 6 ಗಂಟೆಗೆ ಸರಿಯಾದ ದೈವಸ್ಥಾನಕ್ಕೂ ಕ್ಷೇತ್ರದ ಬಜೀರು ಅಡ್ಕ ಮುಕ್ಲಿನ ಪ್ರಾಯೋಜಕರು ಸೋನಿ ಮೆಲೋಡಿಸ್ ಮೂಲೂರು ಮುಕ್ಲೇರ್ದು ಭಕ್ತಿ ರಸಮಂಜರಿ ಕಾರ್ಯಕ್ರಮ ನಡೆಪೆರ ಉಂಟು ರಾತ್ರಿ 8 ಗಂಟೆಗೆ ಸರಿಯಾದ ಫಜೀರ್ ಫ್ರೆಂಡ್ಸ್ ಸರ್ಕಲ್ ರಿಜಿಸ್ಟರ್ಡ್ ಫಜೀರ್ ಅಡ್ಕ ಮುಖ್ಯನ ಪ್ರಾಯೋಜಕರು ವಿಠಲ್ ನಾಯಕ್ ಕರ್ನಾಟಕ ಪಕ್ಕ ಫಲಕದ ಕರೆದು ಗೀತ ಸಾಹಿತ್ಯ ಸಂಭ್ರಮ ಈ ಒಂದು ಕಾರ್ಯಕ್ರಮಗಳ ಮಾತಾ ಭಕ್ತರುಗಳ ಮಧ್ಯೆ ಪಾಲು ಪಡೆಯುವ ಪ್ರತಿನಿಧಿಗಳ ಕೇಳಲು
ಪೂಜೆ ನಡೆದಿದೆ. ಮಹಾ ಉದೀಪನ ಮಲ್ಪೆರ ಒಳ್ಳೆಯದು ಬ್ರಹ್ಮಶ್ರೀ ನೀಲೇಶ್ವರ ಉಚ್ಚಲತಾಯ ಪದ್ಮನಾಭ ತಂತ್ರಿಗಳು ಅಂಚನೆ ಈ ಒಂದು ಸಭೆಟ್ ಧಾರ್ಮಿಕ ಉಪನ್ಯಾಸ ಶ್ರೀ ಅಂಗಾರಂಬೇರು ಅಂಚನೆ ಮಾಜಿ ಉಸ್ತುವಾರಿಯಾಗಿದ್ದ ಕೋಟ ಶ್ರೀನಿವಾಸ ಪೂಜಾರ್ಲು ಕ್ಷೇತ್ರದ ಶಾಸಕರಾಗಿದ್ದ ಶ್ರೀ ಯುಟಿ ಖಾದರ್ ಅಂಚನೆ ಮಲ್ಲ ಬಿಲ್ಲರ್ಗಳು ಮಾತ ಪಾಲ್ಗೊಳ್ಳಿ ರಚನೆ ಮಧ್ಯೆ ದಕ್ಷಿಣ ಕನ್ನಡ ಜಿಲ್ಲೆಯ ಖ್ಯಾತ ಹಾಸ್ಯ ಯಕ್ಷಗಾನ ಕಲಾವಿದರಂತೆ ಕುಸೇಲ್ದ ಪರ್ಬ ಪರ್ಪಣ ತುಳು ಹಾಸ್ಯಮಯ ಕಾರ್ಯಕ್ರಮದ ನಡಪೆರಟು 7ನೇ ತಾರೀಕಿನ ಐತಾರದ ಭವ್ಯವಾಯಿನಂಚಿನ ಮೆರವಣಿಗೆ ಎಂಕ್ಲೆಂಗೈ ಸಮಿತಿದ ಜೋಕುಲು ಪಕ್ಕ ಅಪ್ಪೆಲೆಂದು ನಡಪಣಂಚಿನ ಕುಣಿತ ಭಜನೆ ತುಯ್ಯರೆ ಮರಪಡೆ ಬಂದು ದೇವದ ಗಂಧಪ್ರಸಾದ ಸ್ವೀಕಾರ ಮಲ್ತದು ಶ್ರೀದೈವಲ್ನ ಕೃಪಾ ಕಟಾಕ್ಷಗೂ ಪಾತ್ರರಾವಡು ಪಡೆದು ನಟ್ಟೊಂದಲ್ಲ ಬಂದು
ಕಷ್ಟ ಉದ್ಘಾಟನಾ ಕಾರ್ಯಕ್ರಮ ಮಾತ್ರ ನಡೆಸಬಹುದು ನಡೆದಿರಲು ಮಾತ್ರ ಸಂಘ ಸಂಸ್ಥೆಗೆ
ಮಜಿ ಫ್ರೆಂಡ್ಸ್ ಮಜಿ ಶ್ರೀ ದುರ್ಗಾಕಾಳಿ ದೇವಸ್ಥಾನ ಬಸವನ ಬೆಂಗಳೂರು ಮಾಡಿ ಒಟ್ಟು ಭಜನಾ ಮಂದಿರ ಮುಖ ಶ್ರೀ ಸರ್ವೋದಯ ಯೋಗ ಜನನಾ ದೇವ ಸಮಿತಿ ದಕ್ಷ ಯೋಗ ರಾಮಚಾವಡಿ ಚೈತನ್ಯ ಯೋಗ ಸಂಘ ಧರ್ಮನಗರ ಶ್ರೀ ಬಸವಸ್ವಾಮಿ ಭಗವಾನ್ ಬಸವಸ್ವಾಮಿ ದೇವಸ್ಥಾನ ಹರಿಕಾಳಭಾವು ನಾಲ್ಕೂಲೆ ಭಕ್ತ ಸಂಘ ಹರಿಮೂಲೆ ಸಪ್ತಸ್ವರ ಕಲಾಕೇಂದ್ರ ಕೋಣಹಳ್ಳಿ KSC ಒಳ್ಳೂರು ಮುಖ ಶ್ರೀಗೋ ಬ್ರದರ್ಸ್ ಒಳ್ಳೂರು ಸಾಗರಪಾಡಿ ಸರ್ಕಲ್ ಭಟ್ರವೇದ ಕಲ್ಲುಟ್ಟಿ ಕಲ್ಪುರ ದೇವಸ್ಥಾನ ಬಾಲಗೋಕುಲದ ಈ ಭಜನಾ ತಂಡ ಇನ್ನು ಬರ್ತದೆ. ಭಜನಾ ಸೇವಕರಿಗೆ ಸಮಿತಿ ಸಲಕರು ರವಿರೇಖಲೆ ಸ್ಮರಣಿಕೆ ಪುಸ್ತಕದ ರೂಪದ
ಸ್ಮರಣೆಗೆ ವಿಶೇಷವಾದ ಪುಸ್ತಕದ ವಿಶೇಷವಾದ ಕಂಡ ಅಯೋಧ್ಯೆ ಪಾವನ ಶ್ರೀರಾಮ ಜನ್ಮಭೂಮಿ ಅಯೋಧ್ಯದ ಶ್ರೀರಾಮ ಜನ್ಮಭೂಮಿಯ ಕಥೆ ಎಂಚಿನೊಂಡ ಅವೇನು ಜೋಕ್ಲಿಗೆ ನೆನಪು ಮಾಡ್ತಾರೆ ಜನ ದಯಮಾಡಿ ಜೋಕ್ಲಿ ಇಲ್ಲಡಿಕೊಂಡೋಡು ಈಗ ಇಲ್ಲದಕ್ಕಲ್ಲ నేను ಉರ್ದು ಸಮಾಜದ ಪ್ರತಿ ಇಲ್ಲಗಲ ಅಯೋಧ್ಯದ ವಿಷಯ ಎಂಚಿನ ಚರಿತ್ರೆ ಎಂಚಿನ ನಮ್ಮ ಪುರಾಣದ ಕಥೆ ಎಂಚಿನ ತೆರಿವಿಲೆ ಕಾವಡು ಅದಕ್ಕೆ ನಿಮಗೆ ಅಭಿನಂದನೆ ಕೊಡೋದಿಲ್ಲ ಅದಕ್ಕೆ ಅವೇ ರೀತಿ ಈ ಪುಸ್ತಕನೇ ಕೊಡುಗೆ ರೂಪದ ಕೊಡುವಂತೆ ಸಮಿತಿಯ ರವಿರೈ ಮೇರೆಗೆ ಅಭಿನಂದನೆ ಕೊಡೋದಿಲ್ಲ
ವೈದ್ಯನಾಥ ಹಾಗೂ ಪರಿವಾರ ದೈವಗಳ ಪಾದಾರಗಳಿಗೆ ಶಿರವಾಗಿ ನಮಿಸುತ್ತಾ, ಶ್ರದ್ಧೆಯ ತಾಯಂದಿರೆ, ಅಕ್ಕಂದಿರೆ, ಹಾಗೆ ಎಲ್ಲ ಭಗವದ್ಭಕ್ತ ಹಿಂದೂ ಸಮಾಜದ ಬಂಧುಗಳೇ, ಇಂದು ನಾವೆಲ್ಲ ಒಂದು ಪುಣ್ಯದ ಹಾಗೂ ಅತ್ಯಂತ ಶ್ರೇಷ್ಠವಾದಂಥ ಒಂದು ಕಾರ್ಯಕ್ರಮದಲ್ಲಿ ಜೊತೆ ಸೇರಿದ್ದೇವೆ. ವಿಶ್ವ ಹಿಂದೂ ಪರಿಷತ್ ಭಜಂಗದಳ ಮಾತೃಶಕ್ತಿ ದುರ್ಗಾವಾಹಿನಿ ವೈದ್ಯನಾಥ ಛತ್ರಪತಿ ಶಾಖೆ ಹಿಂದೂಪುರ ಪಜೀರು ಅಡ್ಕ ಇದರ ವತಿಯಿಂದ ನಿರ್ಮಾಣಗೊಂಡಂಥ ಭಗವಧ್ವಜ ಕಟ್ಟೆಯ ಲೋಕಾರ್ಪಣಾ ಸಮಾರಂಭದ ಒಂದು ಅತ್ಯಂತ ಸ್ಮರಣೀಯ ಗಳಿಗೆಯಲ್ಲಿ ನಾವೆಲ್ಲ ಇಲ್ಲಿ ಬಹಳ ದೂರದಿಂದ ಮುಂಬೈಯಿಂದ ಬಂದು ನಮ್ಮೊಂದಿಗೆ ಜೋಡಿಸಿಕೊಂಡಂತ ಮುಂಬೈ ಶ್ರೀ ಹರಸುಮುನಿತಾಯ ಬ್ರಹ್ಮಕಲಶ ಸಮಿತಿಯ ಮುಂಬೈ ಸಮಿತಿಯ ಅಧ್ಯಕ್ಷರು ಆದಂತಹ ಶ್ರೀಯುತ ರಂಗನಾಥ್ ಪೂಜಾ ಅವರು ಇದ್ದಾರೆ. ಅವರನ್ನು ಕೂಡ ನಾನು ಅತ್ಯಂತ ಪ್ರೀತಿಯಿಂದ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಕೈ ಜೋಡಿಸಿಕೊಂಡಿರುವಂತಹ ಎಲ್ಲ ಆತ್ಮೀಯ ಬಂಧುಗಳನ್ನು ಈ ಕಾರ್ಯಕ್ರಮಕ್ಕೆ ಅತ್ಯಂತ ಪ್ರೀತಿಯಿಂದ ಸ್ವಾಗತಿಸ್ತಾ ನನ್ನ ಸ್ವಾಗತ ಕಾರ್ಯಕ್ರಮ. ವಿಶ್ವ ಹಿಂದೂ ಪರಿಷತ್ ಭಜನಗದಳ ಮಾತೃಶಕ್ತಿ ದುರ್ಗಾವಾಹಿನಿ ಶ್ರೀ ವೈದ್ಯನಾಥ ಛತ್ರಪತಿ ಶಾಖೆ ಹಿಂದೂಪುರ ವಜೀರ್ ಅಡ್ಕ ಕಳೆದ 1.5 ವರ್ಷಗಳಲ್ಲಿ ಉದ್ಘಾಟನೆಗೊಂಡು ಹಲವಾರು ಸೇವಾ ಕಾರ್ಯಗಳನ್ನು ಮಾಡುವ ಮೂಲಕ ಈ ಭಾಗದಲ್ಲಿ ಎಲ್ಲ ನಮ್ಮ ಹಿಂದೂ ಸಮಾಜವನ್ನು, ಹಿಂದೂ ಬಾಂಧವರನ್ನು ಒಗ್ಗೂಡಿಸುವಂಥ ಕಾರ್ಯವನ್ನು ಮಾಡುತ್ತಿರುವಂಥ ಈ ಸುಸಂದರ್ಭದಲ್ಲಿ ಈ ಘಟಕದ ಮೂಲಕ ಶ್ರಮದಾನ, ಈ ಬಡವರಿಗೆ ಆರ್ಥಿಕವಾದಂಥ ನೆರವು, ರಕ್ತದಾನ ಶಿಬಿರ, ಗೋ ಸೇವೆ, ಭಜನ ಸತ್ಸಂಗ, ಮನೆ ಮನೆ ಸಂಪರ್ಕ ಮಾಡುವ ಮೂಲಕ ಸಂಘಟಿತರಾಗುವಂಥ ಒಂದು ಕೆಲಸವನ್ನು ಮಾಡ್ತಿರುವಂಥ ಈ ಸಂಘಟನೆಯ ಜೊತೆಗೆ ಮಾಡುವಂಥ ಒಂದು ಘಟಕಗಳು ಇಲ್ಲಿ ಉದ್ಘಾಟನೆಗೊಂಡು ಮಹಿಳೆಯರು ಕೂಡ ಮಾತೃಶಕ್ತಿ ದುರ್ಗವಾಹಿನಿ ಸಂಘಟನೆ ಮೂಲಕ ಇಲ್ಲಿ ಸೇರ್ಪಡೆಗೊಂಡಿದ್ದಾರೆ. ಅದರ ಮೂಲಕ ಮಕ್ಕಳಿಗೆ ನಮ್ಮ ಹಿಂದೂ ಸಮಾಜದ ಹಿಂದೂ ಪುರಾಣಗಳ ಹೇಳುವ ಮೂಲಕ ಸಂಸ್ಕಾರವನ್ನು ಕಾರ್ಯಕ್ರಮದ 1.5 ವರ್ಷದ ಈ ಒಂದು ವಿಶೇಷವಾದಂಥ ಭಗವಧ್ವಜ ಒಂದು ಕಟ್ಟೆಯ ಉದ್ಘಾಟನೆ, ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ಮಾಡಬೇಕಂತೇಳಿ ನಮ್ಮೆಲ್ಲ ಅತಿಥಿಗಳಲ್ಲಿ ವಿನಂತಿಯನ್ನು ಮಾಡಿಕೊಳ್ತೇನೆ. ದೀಪ ಬೆಳಗಿಸುವ ಮೂಲಕ ಈ ಒಂದು ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಬೇಕಂತೇಳಿ ನಾವೆಲ್ಲ
ಮೂಲಕ ಲೋಕಾರ್ಪಣೆ ಮಾಡಿರುವಂಥ ನಮ್ಮೆಲ್ಲ ಅತಿಥಿಗಳಿಗೆ ವಿಶೇಷವಾದಂಥ ಸಂಪರ್ಕ ಪ್ರಾಂತ ಜನಾಂಗದಳ ಸಹ ಸಂಯೋಜಕ ಭಗವದ್ವಜ ಕಟ್ಟೆಯನ್ನ ಅನಾವರಣ ಮಾಡೋದ್ರ ಮುಖಾಂತರ ಲೋಕಾರ್ಪಣೆ ಮಾಡೋದ್ರ ಮುಖಾಂತರ ಸುಂದರ ಸಂಜೆಯಲ್ಲಿ ಸೇರಿರ್ತಕ್ಕಂಥ ಎಲ್ಲ ಬಂಧುಗಳೇ, ನಾವೆಲ್ಲ ಸಂತಸ ಸಂಭ್ರಮದಲ್ಲಿದ್ದೇವೆ. ದೀಪಾವಳಿ ಹಬ್ಬ ಅಥವಾ ಯಾವುದೇ ಹಬ್ಬ ಯಾವುದನ್ನು ಆಚರಣೆ ಮಾಡದೆ ಈ ರಾಷ್ಟ್ರವನ್ನ ಕಾಯ್ತಾ ಇರ್ತಕ್ಕಂಥ ಸೈನಿಕರು. ನಿನ್ನೆ ಮೊನ್ನೆ ರಾಷ್ಟ್ರದ ಪ್ರಧಾನಿಗಳು ಹೋಗಿ ಗಡಿಯಲ್ಲಿ ದೀಪಾವಳಿ ಆಚರಣೆ ಮಾಡ್ತಾರೆ. ಆದ್ರೆ ಆ ಸೈನಿಕರು ತಮ್ಮ ಮನೆ ಮಠವನ್ನ ಮರೆತು ರಾಷ್ಟ್ರದ ರಕ್ಷಣೆಯಲ್ಲಿ ತೊಡಗಿರ್ತಾರೆ. ಆ ರಾಷ್ಟ್ರ ರಕ್ಷಣೆ ಮಾಡ್ತಾ ಇರ್ತಕ್ಕಂಥ ಸೈನಿಕರಿಗೆ ನಾವೆಲ್ಲ ಒಮ್ಮೆ ಪ್ರೇರಣೆ ಕೊಡಬೇಕಾಗಿದೆ. ನಾವು ನಿಮ್ಮ ಜೊತೆ ಇದ್ದೇವೆ ಅಂತ ಹೇಳುವಂತ ಸಂದೇಶವನ್ನ ಕೊಡಬೇಕಾಗಿದೆ. ಇವತ್ತು ಈ ಸನಾತನ ಧರ್ಮದ ಮೇಲೆ, ಸನಾತನ ರಾಷ್ಟ್ರದ ಮೇಲೆ ಒಂದಷ್ಟು ಆಕ್ರಮಣಗಳನ್ನ ದುಷ್ಟಶಕ್ತಿಗಳು ಮಾಡ್ತಾ ಇದ್ದಾರೆ. ಆ ದುಷ್ಟಶಕ್ತಿಗಳಿಗೆ ಹಿಂದೂ ಸಮಾಜ ನಾವೆಲ್ಲ ಒಟ್ಟಾಗಿದ್ದೇವೆ ಅಂತ ಹೇಳುವಂತ ಸಂದೇಶ ಕೊಡಬೇಕಾಗಿದೆ. ಹಿಂದೂ ಸಮಾಜ ನಾವೆಲ್ಲ ಒಟ್ಟಾಗಿದ್ದೇವೆ ಅಂತ ಹೇಳುವಂತ ಸಂದೇಶ ಕೊಡಬೇಕು ಅಂತ ಹೇಳಿದ್ರೆ, ಪವಿತ್ರವಾಗಿರ್ತಕ್ಕಂಥ ಕರ್ಮಭೂಮಿ, ಧರ್ಮಭೂಮಿ, ಸ್ವಚ್ಛ ಭೂಮಿಯಲ್ಲಿ ತಾಯಿ ಭಾರತಿಗೆ ಮತ್ತೆ ಮತ್ತೆ ನೆನಪಿಸಿಕೊಳ್ಳುವಂಥದ್ದು, ತಾಯಿ ಭಾರತಿಯನ್ನ ಉದ್ಘೋಷದ ಮುಖಾಂತರ ಜೈಕಾರವನ್ನು ಹಾಕುವಂಥದ್ದು ಅತ್ಯಂತ ಅವಶ್ಯಕತೆ ಇದೆ. ಅದಕ್ಕೋಸ್ಕರ ನಾವೆಲ್ಲ ಒಮ್ಮೆ ಎರಡೂ ಕೈಗಳನ್ನು ಎತ್ತಿ ತಾಯಿ ಭಾರತಿಗೆ ಒಟ್ಟಾಗಿ ಜೈಕಾರವನ್ನು ಹಾಕೋಣ. ಬಲ ಭಾರತ್ ಮಾತಾ ಕೀ, ಬಲ ಭಾರತ್ ಮಾತಾ ಕೀ, ಸನಾತನ ಹಿಂದೂ ಧರ್ಮ ಕೀ. ಕಾರ್ಯಕ್ರಮದ ವೇದಿಕೆಯಲ್ಲಿರ್ತಕ್ಕಂಥ ಸನ್ಮಿತ್ರರು, ಈ ಅರಸು ಮುಂಡೆತ್ತೆ ದೇವಸ್ಥಾನದ ಆಡಳಿತ ಮುಖ್ಯಸ್ಥರು ಆಗಿರ್ತಕ್ಕಂಥ ರಾಜೇಶ್ ಶೆಟ್ರೆ, ಈ ಒಂದು ದೇವಸ್ಥಾನದ ಜೀರ್ಣೋದ್ಧಾರ ಸಮಿತಿಯ ಗೌರವಾಧ್ಯಕ್ಷರಾಗಿರ್ತಕ್ಕಂಥ ಹಿರಿಯರಾಗಿರ್ತಕ್ಕಂಥ ಗಂಗಾಧರ್ ಅವರೇ, ಬಜರಂಗದ ಮಂಗಳೂರು ನಗರದ ಜಿಲ್ಲೆಯ ಜವಾಬ್ದಾರಿಯನ್ನು ವಹಿಸಿಕೊಂಡು ಯುವಕರ ಕಣ್ಮಣಿಯಾಗಿ ನಿರಂತರವಾಗಿ ಯುವಕರನ್ನ ಸಂಘಟನೆ ಮಾಡ್ತಾ ಧರ್ಮದ ಕಾರ್ಯದಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥ ಸಹೋದರ ಪುನೀತ್ ಅವರೇ, ಸಂಘಟನೆಯ ಅನ್ಯಾನ್ಯ ಜವಾಬ್ದಾರಿಗಳನ್ನು ವಹಿಸಿರ್ತಕ್ಕಂಥ ಎಲ್ಲ ಕಾರ್ಯಕರ್ತ ಬಂಧುಗಳೇ, ಶ್ರದ್ಧೆಯ ತಾಯಂದಿರೇ, ಸಜ್ಜನ ಬಂಧುಗಳೇ, ಸಮಾಜದ ಕಾರ್ಯದಲ್ಲಿ ನಾವು ಸೈನಿಕರಂತೆ ಕೆಲಸ ಮಾಡ್ತೇವೆ. ಹಿಂದೂ ಸಮಾಜದ, ಹಿಂದೂ ಧರ್ಮದ ರಕ್ಷಣೆಗೋಸ್ಕರ ನಾವು ಸೈನಿಕರ ರೀತಿ ಕೆಲಸ ಮಾಡ್ತೇವೆ ಅಂತ ಸಂಕಲ್ಪ ಮಾಡಿ ಬಂದಿರತಕ್ಕಂಥ ನನ್ನೆಲ್ಲ ಕೇಸರಿ ಯುವ ಬಂಧುಗಳೇ, ಅತ್ಯಂತ ಶ್ರೇಷ್ಠವಾಗಿರ್ತಕ್ಕಂಥ ಮತ್ತು ವಿಭಿನ್ನವಾಗಿರ್ತಕ್ಕಂಥ ಕಾರ್ಯಕ್ರಮದಲ್ಲಿ ನಾವು ಭಾಗವಹಿಸ್ತಾ ಇದ್ದೇವೆ. ಯಾಕೆ ಶ್ರೇಷ್ಠ ಅಂತ ಕೇಳಿದ್ರೆ, ಸಾವಿರಾರು ವರ್ಷಗಳ ಇತಿಹಾಸ ಇರ್ತಕ್ಕಂಥ, ಸಾವಿರಾರು ವರ್ಷಗಳ ಇತಿಹಾಸ ಇರ್ತಕ್ಕಂಥ ಸನಾತನ ಧರ್ಮ, ಹುಟ್ಟು ಸಾವು ಎರಡೂ ಇಲ್ಲದೆ ಇರ್ತಕ್ಕಂಥ ಜಗತ್ತಿನ ಏಕೈಕ ಧರ್ಮ ಯಾವುದು ಅಂತ ಕೇಳಿದ್ರೆ ಅದು ನಮ್ಮ ಹಿಂದೂ ಧರ್ಮ. ಶಸ್ತ್ರ ಮತ್ತು ಶಾಸ್ತ್ರದ ಆಧಾರದಲ್ಲಿ, ಶಸ್ತ್ರ ಮತ್ತು ಶಾಸ್ತ್ರ ಎರಡರ ಆಧಾರದಲ್ಲಿ ಜೀವನವನ್ನು ನಡೆಸಬಹುದು. ಶಸ್ತ್ರವನ್ನು ಆರಾಧನೆ ಮಾಡಿಕೊಂಡು ನಮ್ಮ ದೇವರಿಗೆ ನಾನು ದೇವರ ದರ್ಶನ ಮಾಡ್ಕೊಂಡು ಬಂದೆ. ದೈವದ ನನಗನಿಸಿದು ಪ್ರತಿಯೊಂದು ದೈವ ದೇವರುಗಳ ಕೈಯಲ್ಲಿ ಇವತ್ತು ಶಸ್ತ್ರ ಯಾಕೋಸ್ಕರ ಅಂತ ಕೇಳಿದ್ರೆ ದುಷ್ಟ ಸಂಹಾರಕ್ಕೋಸ್ಕರ ಶಸ್ತ್ರವನ್ನ ಹಿಡಿಬಹುದು, ಅದಕ್ಕೋಸ್ಕರ ಶಸ್ತ್ರವನ್ನ ಆರಾಧನೆ ಮಾಡಬಹುದು ಅಂತ ಸನಾತನ ಧರ್ಮ ನಮ್ಗೆ ಕಲಿಸಿಕೊಡ್ತು. ಜಗತ್ತಿನಲ್ಲಿ ಯಾವ ರೀತಿ ಜೀವನವನ್ನ ಮಾಡಬೇಕು ಅಂತ ನಾವು ವೇದ ಪುರಾಣಗಳನ್ನ ಕಲಿಯದೇ ಇದ್ರೂ ಸಹ ಆ ವೇದ ಪುರಾಣಗಳ ಆಧಾರದಲ್ಲಿ, ಆ ವೇದ ಉಪನಿಷತ್ತುಗಳ ಆಧಾರದಲ್ಲಿ ಯಾವ ರೀತಿ ಸಾವಿರಾರು ವರ್ಷಗಳಿಂದ ಪರಂಪರೆಯನ್ನ ಉಳಿಸಿಕೊಂಡು ಬಂದಿದ್ದೇವೆ, ಯಾವ ರೀತಿ ಸನಾತನವಾಗಿರ್ತಕ್ಕಂಥ ಧರ್ಮವನ್ನ, ಸನಾತನ ಸಂಸ್ಕೃತಿಯನ್ನ ಬೆಳೆಸ್ಕೊಂಡು ಬಂದಿದ್ದೇವೆ ಅಂತ ಕೇಳಿದ್ರೆ, ನಾವು ವೇದ ಉಪನಿಷತ್ತುಗಳನ್ನ ಓದದೇ ಇದ್ರೂ ಸಹ ಹಿರಿಯರು ಕಲಿಸಿಕೊಟ್ಟಿರ್ತಕ್ಕಂಥ ಸಂಸ್ಕೃತಿಯ ಆಧಾರದಲ್ಲಿ, ಹಿರಿಯರು ಕಲಿಸಿಕೊಟ್ಟಿರ್ತಕ್ಕಂಥ ಸನಾತನ ಪರಂಪರೆಯ ಆಧಾರದಲ್ಲಿ ಈ ಧರ್ಮವನ್ನ ಬೆಳೆಸ್ಕೊಂಡು ಬಂದಿದ್ದೇವೆ. ಅದಕ್ಕೋಸ್ಕರ ಶಸ್ತ್ರ ಮತ್ತು ಶಾಸ್ತ್ರವನ್ನ ಆರಾಧನೆ ಮಾಡಿಕೊಂಡು ಬೆಳೆದು ಬಂದಿರತಕ್ಕಂಥ ಧರ್ಮ ನಮ್ಮದು. ಅಂತಹ ಧರ್ಮದಲ್ಲಿ ಇವತ್ತು ನಂಬಿಕೆ ಅಂತ ಹೇಳುವಂತ ಮೂರಕ್ಷರದ ಪದದ ಆಧಾರದಲ್ಲಿ ನಾವೆಲ್ಲ ಇವತ್ತು ಈ ದೇವಸ್ಥಾನದಲ್ಲಿ ಇವತ್ತು ಪ್ರಾರ್ಥನೆಯನ್ನ ಮಾಡ್ತೇವೆ. ಈ ದೇವಸ್ಥಾನದ ಉತ್ಸವದಲ್ಲಿ ಭಾಗವಹಿಸ್ತೇವೆ. ಈ ದೇವಸ್ಥಾನದ ಎಲ್ಲ ಉತ್ಸವಗಳನ್ನ ಆಚರಣೆ ಮಾಡ್ತೇವೆ. ಆ ಪದ್ಧತಿಯನ್ನ ಉಳಿಸಿಕೊಂಡು ಬೆಳೆಸಿಕೊಂಡು ಬರ್ತಾ ಇದ್ದೇವೆ. ಅದಕ್ಕೋಸ್ಕರ ನಾನು ಹೇಳಿರ್ತಕ್ಕಂಥದ್ದು ಸನಾತನ ಧರ್ಮದ ನಂಬಿಕೆ, ಈ ದೇಶದ ಮೂಲ ನಂಬಿಕೆ, ಇದಕ್ಕೆ ಯಾರು ಅಪಚಾರ ಮಾಡುವಂತೆ ಇಲ್ಲ. ಇದು ಮೂಢನಂಬಿಕೆ ಅಲ್ಲ.
ಇದನ್ನು ಯಾರು ಪ್ರಶ್ನೆ ಮಾಡುವಂತೆ ಇಲ್ಲ. ಇದು ಈ ದೇಶದ ಮೂಲ ನಂಬಿಕೆ, ಈ ದೇಶದ ಎಲ್ಲ ಮೂಲ ನಂಬಿಕೆಗಳು 100% ಸತ್ಯ. ಅದಕ್ಕೋಸ್ಕರ ಈ ನಂಬಿಕೆಗಳನ್ನ ಉಳಿಸಿಕೊಂಡು ಬೆಳೆಸಿಕೊಂಡು ಬರುವಂತ ಅನಿವಾರ್ಯ ಸಂದರ್ಭದಲ್ಲಿ ಇಡೀ ಊರಿನ ಜನ, ಹೊಜೀರು ಗ್ರಾಮಸ್ಥರೆಲ್ಲ ಸೇರಿಕೊಂಡು ಅದ್ಭುತವಾದ ರೀತಿಯಲ್ಲಿ ಒಂದು ದೇವಸ್ಥಾನವನ್ನ ಕಟ್ಟಿದ್ದೀರಾ. ಈ ದೇವಸ್ಥಾನದ ಅನಾವರಣ, ದೇವಸ್ಥಾನದ ಬ್ರಹ್ಮ ಕಲಶೋತ್ಸವವನ್ನು ನಡೆಸ್ತಾ ಇದ್ದೀರಾ. ಅದಕ್ಕೋಸ್ಕರ ಮತ್ತು ಅಂತಹ ಒಂದು ಶ್ರೇಷ್ಠವಾಗಿರ್ತಕ್ಕಂಥ ದೈವಸ್ಥಾನದ ನಂಬಿಕೆ ಈ ಜಾಗದಲ್ಲಿ, ಪವಿತ್ರ ಭೂಮಿ, ಕರ್ಮಭೂಮಿ, ಧರ್ಮಭೂಮಿಯಲ್ಲಿ ಆ ದೈವಸ್ಥಾನದ ಚಾಕರಿಗೋಸ್ಕರ, ಹಿಂದೂ ಧರ್ಮದ ರಕ್ಷಣೆಗೋಸ್ಕರ ನಾವಿದ್ದೇವೆ ಅಂತ ಬಜರಂಗಿಗಳು ಇಲ್ಲೊಂದು ಕಟ್ಟೆಯನ್ನ ಕಟ್ಟಿದ್ದಾರೆ. ಆ ಕಟ್ಟೆ ಸನಾತನ ಧರ್ಮದ ಕ್ಷಾತ್ರ ತೇಜಸ್ಸಿನ ಪ್ರತೀಕ. ಆ ಕೇಸರಿಯ ಧ್ವಜ ತ್ಯಾಗದ ಸಂಕೇತನೂ ಹೌದು. ರಾಷ್ಟ್ರ ನಮ್ಗೆ ಕಲಿಸಿರ್ತಕ್ಕಂಥ ಸರ್ವೇ ಭವಂತು ಸುಖಿನಃ, ಎಲ್ಲರೂ ಸುಖಿಗಳಾಗಿರ್ಬೇಕು ಅಂತ ನಾವೆಲ್ಲ ತ್ಯಾಗವನ್ನ ಮಾಡಿದ್ದೇವೆ. ಆದ್ರೆ ಅಷ್ಟು ಮಾತ್ರ ಅಲ್ಲ, ಆ ಕೇಸರಿ ತ್ಯಾಗದ ಸಂಕೇತನೂ ಹೌದು, ಶೂರತ್ವದ ಸಂಕೇತನೂ ಹೌದು, ವೀರತ್ವದ ಸಂಕೇತನೂ ಹೌದು, ಜಗತ್ತಿಗೆ ಹಿಂದೂ ಧರ್ಮದ ಕ್ಷಾತ್ರ ತೇಜಸ್ಸನ್ನು ತೋರಿಸಿರ್ತಕ್ಕಂಥ ಸಂಕೇತನೂ ಹೌದು. ಅದಕ್ಕೋಸ್ಕರ ಹಿಂದೂ ಸಮಾಜದ ಕ್ಷಾತ್ರ ತೇಜಸ್ಸು ಯಾವತ್ತೂ ಬೆಳಗ್ತಾ ಇರಬೇಕು ಅಂತ ಅರಸು ಮಂಡ್ಯತಾಯ ದೇವಸ್ಥಾನದ ಈ ಸನ್ನಿಧಿಯಲ್ಲಿ ನಾವೊಂದು ಕಟ್ಟೆಯನ್ನ ಲೋಕಾರ್ಪಣೆ ಮಾಡಿದ್ದೇವೆ. ಅದಕ್ಕೋಸ್ಕರ ಈ ಭಾಗದ ಎಲ್ಲ ಕಾರ್ಯಕರ್ತ ಬಂಧುಗಳಿಗೆ, ಇದಕ್ಕೆ ಮಾರ್ಗದರ್ಶನ ಮಾಡಿರ್ತಕ್ಕಂಥ ಎಲ್ಲ ಬಂಧುಗಳಿಗೆ ನಾನು ಹೃದಯ ತುಂಬಿರ್ತಕ್ಕಂಥ ಕೃತಜ್ಞತೆ ಮತ್ತು ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೇನೆ. ಬಂಧುಗಳೇ, ಸನಾತನ ಹಿಂದೂ ಧರ್ಮದ ಬಗ್ಗೆ ನಾನೊಂದಷ್ಟು ಮಾತಾಡಿದೆ, ನಮ್ಮ ನಂಬಿಕೆಗಳ ಬಗ್ಗೆ ಮಾತಾಡಿದೆ. ನಮ್ಮೆಲ್ಲ ನಂಬಿಕೆಗಳು 100% ವೈಜ್ಞಾನಿಕವಾಗಿ ಸತ್ಯ. ಅದನ್ನು ಉಳಿಸಿಕೊಂಡು ಬೆಳೆಸಿಕೊಂಡು ಬರಬೇಕಾಗಿದೆ. ಆದ್ರೆ ಈ ನಮ್ಮ ನಂಬಿಕೆಗಳ ಮೇಲೆನೆ ಆಘಾತ, ನಮ್ಮ ನಂಬಿಕೆಗಳ ಮೇಲೆನೆ, ನಮ್ಮ ಆಚರಣೆಗಳ ಮೇಲೆನೆ ಆಘಾತ ಮಾಡೋದ್ರ ಮುಖಾಂತರ ಹಿಂದೂ ಸಮಾಜದ ಸಂಸ್ಕೃತಿಯನ್ನ ನಾಶ ಮಾಡಬೇಕು, ಹಿಂದೂ ಸಮಾಜವನ್ನ ನಾಶ ಮಾಡಬೇಕು ಅಂತ ಒಂದಷ್ಟು ದುಷ್ಟಶಕ್ತಿಗಳು ಇವತ್ತು ಸಂಚಲನ ಹುಡ್ತಾ ಇದ್ದಾರೆ. ಸುಮಾರು 800 ವರ್ಷಗಳಿಂದ ಈ ದೇಶದ ಮೇಲೆ ಆಕ್ರಮಣಗಳು ನಡೆದು ಹೋಯಿತು. ನಮ್ಗೆ ಗೊತ್ತಿದೆ, ಬ್ರಿಟಿಷರು ಬಂದ್ರು, ಫ್ರೆಂಚರು ಬಂದ್ರು, ಡಚ್ಚರು ಬಂದ್ರು, ಮೊಘಲರು ಬಂದ್ರು, ಈ ದೇಶದ ಸಂಸ್ಕೃತಿ ಸಂಸ್ಕಾರವನ್ನ ನಾಶ ಮಾಡುವಂತ ಕೆಲಸವನ್ನ ಮಾಡಿದ್ರು. ಸನಾತನ ಧರ್ಮ ಎಷ್ಟು ಶ್ರೇಷ್ಠವಾಗಿರ್ತಕ್ಕಂಥದ್ದು ಅಂತ ಕೇಳಿದ್ರೆ, ಜಗತ್ತಿನ ಎಲ್ಲ ಮತಗಳು, ಜಗತ್ತಿನ ಎಲ್ಲ ಧರ್ಮಗಳು ಇವತ್ತು ನಮ್ಮ ಧರ್ಮವನ್ನು ಒಪ್ಪಿಕೊಂಡು ನಮ್ಮ ದೇಶದಿಂದ ಬರ್ತಾ ಇದ್ದಾರೆ. ಮಾನಸಿಕ ನೆಮ್ಮದಿಗೋಸ್ಕರ, ಒಂದು ಒಳ್ಳೆಯ ಜೀವನಕ್ಕೋಸ್ಕರ ಅದು ಎಲ್ಲಿ ಸಿಗೋದು ಅಂತ ಕೇಳಿದ್ರೆ ಭಾರತದಲ್ಲಿ ಸಿಗತ್ತೆ, ಹಿಂದೂ ಧರ್ಮದಲ್ಲಿ ಸಿಗತ್ತೆ ಅಂತ ಯೋಚನೆ ಮಾಡಿಕೊಂಡು ಇವತ್ತು ಜಗತ್ತಿನ ಯಾವುದೇ ಇಸಮ್ಗಳಿರ್ಬೋದು, ಯಾವುದೇ ಮತದ ಜನಗಳಿರ್ಬೋದು, ಭಾರತ ದೇಶದತ್ತ ಮುಖ ಮಾಡ್ತಾ ಇದ್ದಾರೆ. ಎಲ್ಲಿ ನೆಮ್ಮದಿ ಸಿಗುತ್ತೆ ಅಂತ ಕೇಳಿದ್ರೆ ಭಾರತದಲ್ಲಿ ಮಾತ್ರ. 33 ಕೋಟಿ ದೇವತೆಗಳು ಯಾರನ್ನು ಬೇಕಾದ್ರೂ ಆರಾಧನೆ ಮಾಡು. ಕಲ್ಲಿನಲ್ಲಿ ದೇವರನ್ನ, ಆಕಾಶದಲ್ಲಿ ದೇವರನ್ನ, ನೆಲದಲ್ಲಿ, ಜಲದಲ್ಲಿ ಎಲ್ಲ ಕಡೆ ದೇವರನ್ನ ಕಾಣುವಂತ ಜನ ನಾವು. ಅಣುರೇಣುಗಳಲ್ಲಿ ಭಗವಂತನನ್ನ ಕಾಣುವಂತ ಜನರು ನಾವು. ಅದಕ್ಕೋಸ್ಕರ ಈಶ್ವರನನ್ನು ಬೇಕಾದ್ರೂ ಆರಾಧನೆ ಮಾಡು, ಕಲ್ಲುರ್ಟಿಯನ್ನು ಬೇಕಾದ್ರೂ ಆರಾಧನೆ ಮಾಡು, ಹುಳಿಗದ ಸಾನ್ನಿಧ್ಯವನ್ನು ಬೇಕಾದ್ರೂ ಆರಾಧನೆ ಮಾಡು. ನಾವು ಬಂದಿರ್ತಕ್ಕಂಥದ್ದು ಒಂದು ನಂಬಿಕೆಯ. ನಾನಾಗಲೇ ಹೇಳಿದೆ, ಒಂದು ನಾಗನ ಕಟ್ಟೆಯನ್ನ ಕಟ್ತಾರೆ. ಆ ನಾಗನ ಕಟ್ಟೆಯಲ್ಲಿ ನೋಡಿದ್ರೆ ನಾಗನ ಕಲ್ಲಿರುತ್ತೆ, ಆದ್ರೆ ಅಲ್ಲಿ ದೇವರಿದಾರ ಅಂತ ಕೇಳಿದ್ರೆ ಹೌದು, ಅದು ನಮ್ಮ ನಂಬಿಕೆ. ಎಲ್ಲ ಕಡೆಗಳಲ್ಲೂ ದೇವರನ್ನ, ಭಗವಂತನನ್ನ ಕಾಣುವಂತ ನಂಬಿಕೆ ಜಗತ್ತಿನ ಅತ್ಯಂತ ಶ್ರೇಷ್ಠವಾಗಿರ್ತಕ್ಕಂಥ ನಂಬಿಕೆ. ಅದಕ್ಕೋಸ್ಕರ ನಾನು ಹೇಳಿರ್ತಕ್ಕಂಥದ್ದು, ಇದನ್ನು ಉಳಿಸಿ ಬೆಳೆಸುವಂತ ಮುಂದಿನ ಪೀಳಿಗೆಗೆ ಇದನ್ನು ಕೊಡುವಂತ ವ್ಯವಸ್ಥೆ ಆಗಬೇಕಾಗಿದೆ. ಅದಕ್ಕೋಸ್ಕರ ಈ ಕ್ಷೇತ್ರದ ಬ್ರಹ್ಮಕಲಶೋತ್ಸವ, ಈ ರೀತಿ ಧಾರ್ಮಿಕ ಕಾರ್ಯಕ್ರಮಗಳನ್ನು ನಾವು ಮಾಡ್ತಾ ಇದ್ದೇವೆ. ಬಂಧುಗಳೇ, ಅನೇಕ ವರ್ಷಗಳಿಂದ ನಮ್ಮ ದೇಶದ ಮೇಲೆ ಆಕ್ರಮಣಗಳು ಮಾಡಿದಿರತಕ್ಕಂಥ ಪರಿಣಾಮ ಬ್ರಿಟಿಷರು ಒಂದಷ್ಟು ಬಳುವಳಿಯನ್ನು ನಮ್ಮ ಧರ್ಮದ ಮೇಲೆ ಕೊಟ್ಟರು, ನಮ್ಮ ದೇಶದ ಮೇಲೆ ಕೊಟ್ಟರು. ಹಿಂದೂ ಸಮಾಜವನ್ನೇ ಒಡೆದೊಡೆದು ಆಳಬೇಕು ಅಂತ ಹೇಳೋದನ್ನ ಕಲಿಸಿಕೊಟ್ಟಿರ್ತಕ್ಕಂಥ ಬ್ರಿಟಿಷರು ಮೆಕಾಲೆ ಶಿಕ್ಷಣ ಪದ್ಧತಿಯನ್ನು ಕೊಟ್ಟರು. ಪರಿಣಾಮ ನಮ್ಮ ಮಕ್ಕಳು ಇವತ್ತು ಮಮ್ಮಿ ಡ್ಯಾಡಿ ಅಂತ ಹೇಳುವಂತ ಪರಿಸ್ಥಿತಿಯಲ್ಲಿ ಅಪ್ಪ ಅಮ್ಮ ಅಂತ ಹೇಳಿದ್ರೆ ಏನು ಸಂಬಂಧ ಅಂತ ನೆನಪಿಸಿಕೊಳ್ಳದಂತ, ಕಲ್ಪಿಸಿಕೊಳ್ಳದಂತ ಪರಿಸ್ಥಿತಿ ಈ ದೇಶದಲ್ಲಿ ಮುಟ್ಟಿದೆ. ನಮ್ಗೆಲ್ಲರಿಗೂ ಗೊತ್ತಿದೆ, ಹಳ್ಳಿಗಳು ಇವತ್ತು ವೃದ್ಧಾಶ್ರಮಗಳಾಗಿ ನಿರ್ಮಾಣ ಆಗ್ತಾ ಇದೆ. ನಾನು ಸತ್ಯವಾಗಿ ಹೇಳ್ತಾ ಇದ್ದೇನೆ, ನಾನು ಹಳ್ಳಿಗಳಲ್ಲಿ ಹೋದಾಗ ಕೃಷಿಕರು ಅಥವಾ ಹಳ್ಳಿಗಳಲ್ಲಿ ಯಾರಿರ್ತಾರೆ ಅಂತ ಕೇಳಿದ್ರೆ ಸುಮಾರು 50-55 ವರ್ಷದ ಮೇಲಿನ ತಾಯಿ ತಂದೆ ಆ ಮನೆಗಳಲ್ಲಿ ಇರ್ತಾರೆ. ಮಕ್ಕಳೆಲ್ಲಿದ್ದಾರೆ ಅಂತ ಕೇಳಿದ್ರೆ ಬೆಂಗಳೂರು, ಬೊಂಬೈ ಎಲ್ಲೋ ಇರಬಹುದು. ಅದು ನಾನು ಆಕ್ಷೇಪ ಮಾಡುವಂಥದ್ದು ಅದಕ್ಕಲ್ಲ. ಆ ತಂದೆ ತಾಯಿಯನ್ನು ನಮ್ಮ ಮಕ್ಕಳು ಎಷ್ಟು ಚೆನ್ನಾಗಿ ನೋಡ್ಕೋತಾರೆ. ಯಾಕೆ ಅಂತ ಕೇಳಿದ್ರೆ
ಮತ್ತೆ ಪ್ರಾಯ ಆಯ್ತು ಅವ್ರು ನೋಡ್ಕೊಳ್ಳಿಕ್ಕೆ ಕಷ್ಟ ಅಂತ ವೃದ್ಧಾಶ್ರಮಕ್ಕೆ ತಳ್ಳುವಂತ ಪರಿಸ್ಥಿತಿ ಈ ದೇಶದಲ್ಲಿ ನಿರ್ಮಾಣ ಆಗಿದೆ. ಯಾಕೋಸ್ಕರ ಅಂತ ಹೇಳಿದ್ರೆ ಇದೇ ಮೆಕಾಲೆ ಶಿಕ್ಷಣ ಪದ್ಧತಿಯ ಆಧಾರದಲ್ಲಿ. ಅಷ್ಟು ಮಾತ್ರ ಅಲ್ಲ, ಹಿಂದೂ ಸಮಾಜ ಅನೇಕ ವರ್ಷಗಳಿಂದ ಜಾತಿ ಪದ್ಧತಿಯ ಆಧಾರದಲ್ಲಿ ಬದುಕ್ತಾ ಇದೆ. ನಾವು ಯೋಚನೆ ಮಾಡ್ಬೇಕಲ್ಲ, ಸಾವಿರಾರು ವರ್ಷಗಳಿಂದ ಬಂದಿರತಕ್ಕಂತ ಸಮಾಜ, ಧರ್ಮ ನಮ್ಮದು. ಯಾವ ವ್ಯಕ್ತಿ ಯಾವ ಕೆಲಸ ಮಾಡ್ತಾನ ಅದರ ಆಧಾರದಲ್ಲಿ ಅವನನ್ನ ಜಾತಿಯನ್ನ ಗುರುತಿಸ್ತಾ ಇದ್ರು. ಯಾರು ಯಾವ ಕೆಲಸ ಮಾಡ್ತಾನ ಅದರ ಆಧಾರದಲ್ಲಿ ಅವನ ಜಾತಿಯನ್ನ ಗುರುತಿಸ್ತಾ ಇದ್ರು. ಉಲ್ಟಾ ಬ್ರಿಟಿಷರು ಕೊಟ್ಟಿರ್ತಕ್ಕಂಥ ಬಳುವಳಿ ಬಹುಮಾನ ಏನಪ್ಪಾ ಅಂತ ಕೇಳಿದ್ರೆ ಇವನ್ ಆ ಜಾತಿಯವ, ಇವನ್ ಈ ಜಾತಿಯವ ಅಂತ ಹೇಳೋದ್ರ ಮುಖಾಂತರ ಹಿಂದೂ ಸಮಾಜವನ್ನು ಓಡಿಬೇಕು, ನುಚ್ಚು ನೂರು ಮಾಡಬೇಕು ಅಂತ ಸಂಕಲ್ಪ ಮಾಡಿದ್ರು. ಅದನ್ನೊಂದಷ್ಟು ನಾವು ಆಚರಣೆ ಮಾಡುವಂತ ಪರಿಸ್ಥಿತಿ ಬಂತು. ಬಂಧುಗಳ ಯೋಚನೆ ಮಾಡ್ಬೇಕಾ ಬೇಡವಾ? ಮೊನ್ನೆ ಬಾಂಗ್ಲಾದಲ್ಲಿ 21% ಇರತಕ್ಕಂತ ಹಿಂದೂ ಸಮಾಜ 8% ಮುಟ್ಟಿದೆ. ಬಾಂಗ್ಲಾದೇಶದಲ್ಲಿ ನಮ್ಮ ಭಜನಾ ಮಂತ್ರಿಗಳು, ನಮ್ಮ ದೇವ ಮಂತ್ರಿಗಳ ಮೇಲೆ, ಧಾರ್ಮಿಕ ಕೇಂದ್ರಗಳ ಮೇಲೆ ದಾಳಿ ಮಾಡಿದ್ರು. ಅಲ್ಲಿರ್ತಕ್ಕಂಥ ಯಾವುದೋ ಒಂದು ಸಣ್ಣ ವಾಟ್ಸ್ಆಪ್ ಸಂದೇಶಕ್ಕೋ ಯಾವುದೋ ಫೇಸ್ಬುಕ್ ಸಂದೇಶಕ್ಕೋಸ್ಕರ ಅಲ್ಲಿರ್ತಕ್ಕಂಥ ಹಿಂದೂ ಸಮಾಜದ ಮೇಲೆ ದಾಳಿ ಮಾಡಿದ್ರು. ಅವನು ಯಾವ ಜಾತಿಯವ, ಇವನ್ ಯಾವ ಜಾತಿಯವ ಅಂತ ಪ್ರಶ್ನೆ ಮಾಡಲಿಲ್ಲ. ಹಿಂದೂ ಸಮಾಜದ ವ್ಯಕ್ತಿಯವ ಅಂತ ಹೇಳುವಂತ ಕಾರಣಕ್ಕೋಸ್ಕರ ಹಿಂದೂ ಸಮಾಜದ ಮೇಲೆ ದಾಳಿ ಮಾಡುವಂತ ಕೆಲಸವನ್ನ ಮಾಡಿದ್ರು. ಬೆಂಗಳೂರಿನ ಡಿಜೆ ಹಳ್ಳಿ, ಕೆಜೆ ಹಳ್ಳಿಯಲ್ಲಿ ಒಂದು ಘಟನೆ, ಅತ್ಯಂತ ನೋವಿನ ಘಟನೆ, ನೆನಪಿಟ್ಟುಕೊಳ್ಳಿ. ಒಬ್ಬ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತ ಅಂತ ನವೀನ್ ಅಂತ ಹೇಳುವಂತ ವ್ಯಕ್ತಿ ಫೇಸ್ಬುಕ್ ನಲ್ಲಿ ಹಾಕ್ತಾನೆ, ಯಾವುದೋ ಒಂದು ಮುಸಲ್ಮಾನರ ಬಗ್ಗೆ ಫೇಸ್ಬುಕ್ ನಲ್ಲಿ ಒಂದು ವಾಕ್ಯವನ್ನ ಬರೀತಾನೆ. ಅವನು ಯಾವ ಪಕ್ಷದವ ಅಂತ ಕೇಳಲಿಲ್ಲ, ಯಾವ ಜಾತಿಯವ ಅಂತ ಕೇಳಲಿಲ್ಲ. ಅವನೊಬ್ಬ ಹಿಂದೂ. ಅವನನ್ನ ಕಂಪ್ಲೇಂಟ್ ಕೊಟ್ಟು ಬೇಕಾಗಿರ್ತಕ್ಕಂಥ ಶಿಕ್ಷೆಗೆ ಒಳಪಡಿಸಬಹುದಿತ್ತು. ಉಲ್ಟಾ ಸುಮಾರು 5 ಸ್ಟೇಷನ್ಗಳ, ಪೊಲೀಸ್ ಸ್ಟೇಷನ್ಗಳ ಮುಂದೆ ಸಾವಿರಾರು ಜನ ಸೇರ್ತಾರೆ. ಸುಮಾರು 5 ಕಡೆಗಳಲ್ಲಿ ಹಿಂದೂ ಸಮಾಜವನ್ನು ಬೆದರಿಸಬೇಕು, ಹಿಂದೂ ಸಮಾಜವನ್ನು ಹೆದರಿಸಬೇಕು ಅಂತ ಹೇಳುವಂತ ಕಾರಣಕ್ಕೋಸ್ಕರ ಸಾವಿರಾರು ಜನ ಸೇರ್ತಾರೆ. ಹಿಂದೂ ಸಮಾಜದ ಮೇಲೆ ದಬ್ಬಾಳಿಕೆ ಮಾಡ್ತಾರೆ. ಹಿಂದೂ ಸಮಾಜದ ಮನೆಗಳ ಮುಂದೆ ನುಗ್ತಾರೆ. ಮನೆಗಳ ಒಳಗಡೆ ನುಗ್ಗಿ ಅಲ್ಲಿರ್ತಕ್ಕಂಥ ದೇವರ ಕೋಣೆಗಳ ಒಳಗೆ ಇರ್ತಕ್ಕಂಥ ದೇವರ ಫೋಟೋ, ಅಲ್ಲಿರ್ತಕ್ಕಂಥ ದೇವರ ಬತ್ತಿಗಳನ್ನು, ದೇವರ ದೀಪಗಳನ್ನ, ಅಗರಬತ್ತಿಗಳನ್ನ ಎಲ್ಲವನ್ನ ನಾಶ ಮಾಡಿದ್ರ ಮುಖಾಂತರ ನಿಮ್ಮ ನಂಬಿಕೆಗಳ ಮೇಲೆ ನಾವು ದಾಳಿ ಮಾಡ್ತಾ ತಾಕತ್ತಿದ್ರೆ ತಡೀರಿ ಅಂತ ಸವಾಲನ್ನ ಹಿಂದೂ ಸಮಾಜಕ್ಕೆ ಬೆಂಗಳೂರಿನಲ್ಲಿ ಹಾಕ್ತಾರೆ. ನಾವು ಸುಮ್ಮನೆ ಇರ್ಬೇಕಾ? ಮಂಗಳೂರಿನ ಬಂದರ್ನಲ್ಲಿ ನಮ್ಮ ದೇಶದ ಕಾನೂನು NRCC CA ಅನ್ನು ವಿರೋಧ ಮಾಡ್ತೇವೆ ಅಂತ ಹೇಳಿದ್ ನನ್ಗೇನು ಅಡ್ಡಿ ಇಲ್ಲ. ಆದ್ರೆ ಆ ಬಂದರ್ನಲ್ಲಿ ಸಾವಿರಾರು ಜನ ಕಾಸರಗೋಡಿನಿಂದ ಬಂದಿರತಕ್ಕಂಥವರು ಸೇರಿದ್ರು, ದಬ್ಬಾಳಿಕೆ ಮಾಡಿದ್ರು. ಅಕಸ್ಮಾತ್ ಆ ಒಂದು ಕೋವಿಯ ಅಂಗಡಿಯ ಏನಾದ್ರೂ ಶಟರ್ ಓಪನ್ ಆಗ್ತಿದ್ರೆ ಈ ಜಿಲ್ಲೆಯಲ್ಲಿ ಏನೋ ಒಂದು ಅವಾಂತರ ನಡೆಯುವಂತ ಪರಿಸ್ಥಿತಿ ಬರ್ತಿತ್ತು. ನಮ್ಮ ಅದೃಷ್ಟ, ಅಲ್ಲಿರ್ತಕ್ಕಂಥ ಪೊಲೀಸ್ ಅಧಿಕಾರಿಗಳು ಒಳ್ಳೆ ಕೆಲಸವನ್ನ ಮಾಡಿದ್ರು. 2 ಹೆಣ ಬಿತ್ತು. ಅದರ ಪರಿಣಾಮ ಈ ಜಿಲ್ಲೆ ಉರಿದು ಹೋಗುವಂತದ್ದು ನಿಂತು ಹೋಯಿತು. ಒಮ್ಮೆ ಯೋಚನೆ ಮಾಡಿ, ಯಾಕೋಸ್ಕರ, ಯಾವ ಕಾರಣಕ್ಕೋಸ್ಕರ ಮಾಡ್ತಾ ಇದ್ದಾರೆ? ನಾನು ಯಾರನ್ನು ಉದ್ರೇಕ ಮಾಡುವಂತ ಕಾರಣಕ್ಕೋಸ್ಕರ ಮಾತಾಡ್ತಾ ಇಲ್ಲ. ಹಿಂದೂ ಸಮಾಜದ ಮೇಲೆ ದಬ್ಬಾಳಿಕೆಯನ್ನು ಸಹಿಸುವಂತ ನಾವು ತಡೀಲಿಕ್ಕೆ ಸಾಧ್ಯನೇ ಇಲ್ಲ. ಹಿಂದೂ ಸಮಾಜ ಜಾತಿಯ ಹೆಸರಿನಲ್ಲಿ, ಪಕ್ಷದ ಹೆಸರಿನಲ್ಲಿ ಒಡೆದು ಹೋಗಿರ್ತಕ್ಕಂಥ ಸಮಾಜ. ನಾವೇನಾದ್ರೂ ಕೇಸರಿ ಹೆಸರಿನಲ್ಲಿ ಒಟ್ಟಾಗ್ಬೋದಾ? ಈ ಕೇಸರಿ ಹೆಸರಿಗೆ, ಭಗವದ್ಗೀತೆಯ ಹೆಸರಲ್ಲಿ ನಾವು ಒಟ್ಟಾಗ್ಬೋದಾ? ಅದಕ್ಕೋಸ್ಕರ ಬಜರಂಗ ದಳ ಈ ಕಟ್ಟೆಯನ್ನ ಕಟ್ತಾ ಇದೆ. ಬಜರಂಗ ದಳ ಯಾಕೆ ಈ ಕೆಲಸವನ್ನ ಮಾಡ್ತಾ ಇದೆ ಅಂತ ಕೇಳಿದ್ರೆ, ಬಜರಂಗ ದಳದ ಇತಿಹಾಸನೇ ಸಂಘರ್ಷದ ಇತಿಹಾಸ. ಬೆಳಿಗ್ಗೆ ನಾನು ಹತ್ತಿರದ ಮಂಜೇಶ್ವರದ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿ ಬಂದೆ. 2 ಸಹೋದರರ ಬಲಿದಾನದ ಹೆಸರಿನಲ್ಲೇ ರಕ್ತದಾನ ಶಿಬಿರವನ್ನು ಆಯೋಜನೆ ಮಾಡಿದರು. 1990ನೇ ಇಸ್ವಿ ಪ್ರಭು ಶ್ರೀರಾಮಚಂದ್ರನ ಜನ್ಮಭೂಮಿಯಾಗಿರ್ತಕ್ಕಂಥ ಅಯೋಧ್ಯೆಯಲ್ಲಿ ಕರಸೇವೆಯನ್ನ ಮಾಡಬೇಕು, ಹಿಂದೂ ಸಮಾಜದ ಅವಮಾನದ ಕಳಂಕಿತ ಕಟ್ಟಡವನ್ನ ಧ್ವಂಸ ಮಾಡಬೇಕು ಅಂತ ಯೋಚನೆ ಮಾಡಿದ್ರು. ಮುಸಲ್ಮಾನರು ಘೋಷಣೆ ಮಾಡಿದ್ರು, ಅರೇ ನೀವೇನಾದ್ರೂ ಅಯೋಧ್ಯೆಗೆ ಬರ್ತೀರಿ ಅಂತಿದ್ರೆ, ನಮ್ಮ ಬಾಬರರ ಹೆಸರಿನಲ್ಲಿರ್ತಕ್ಕಂಥ ಕಟ್ಟಡವನ್ನ ಧ್ವಂಸ ಮಾಡ್ತೀರಿ ಅಂತಿದ್ರೆ ನಾವು 10,000 ಜನ ಬರ್ತೀವಿ, ರ್ಯಾಲಿ ಮಾಡ್ತೀವಿ ಅಂತ ಘೋಷಣೆ ಮಾಡಿದ್ರು. ಹಿರಿಯರು ಯೋಚನೆ ಮಾಡಿದ್ರು, ಈ ದೇಶದ ಸಂಪತ್ತಾಗಿರ್ತಕ್ಕಂಥ ಯುವಕರನ್ನ ಎದ್ದೇಳಿಸಬೇಕು, ಯುವಕರು ಸಂಕಲ್ಪ ಮಾಡಬೇಕು, ಯುವಕರು ಸಂಘಟಿತರಾಗಬೇಕು. ಅದಕ್ಕೋಸ್ಕರ ಬಜರಂಗ ದಳದ ಹೆಸರಿನಲ್ಲಿ ನೀವು ಕರಸೇವೆಯನ್ನು ಮಾಡಿ ಅಂತ ಕರೆ ಕೊಟ್ಟರು. ಪರಿಣಾಮ ನಮ್ಗೆಲ್ಲರಿಗೂ ಗೊತ್ತಿರತಕ್ಕಂಥದ್ದು, ಯಾವತ್ತು ಒಂದು ದೇಶದ ಮೂಲೆಯಲ್ಲಿ ಕೇಸರಿ ಧ್ವಜವನ್ನು ನಡಬಾರದು ಅಂತ ಯಾರು ಹೇಳಿದ್ರು ಸಹ ಅದು ಯಾವುದೇ ಜಾಗದಲ್ಲಿ ಇರಬಹುದು, ಯಾವುದೇ ಬೇಲೆ ಇರಬಹುದು,
ಯಾವುದೇ ತಡೆಗಳಿರ್ಬೋದು, ಯಾವುದೇ ಗುಂಡಿನ ದಾಳಿಗೂ ಸಹ ಎದೆ ಕೊಟ್ಟು ಭಗವದ್ಧ್ವಜವನ್ನು ನೆಡ್ತೇವೆ ಅಂತ ತೋರಿಸಿಕೊಟ್ಟಿರ್ತಕ್ಕಂಥ ಶೌರ್ಯದ ಪ್ರತಾಪದ ಕ್ಷಾತ್ರ ತೇಜಸ್ಸಿನ ಇತಿಹಾಸ ಇದ್ರೆ ಬಜರಂಗದ ಇಬ್ರು ಕಾರ್ಯಕರ್ತರು ಸ್ವಂತ ಅಣ್ಣ ತಮ್ಮರು ಶರತ್ ಕೊಠಾರಿ, ರಾಮ್ ಕೊಠಾರಿ ಅಂತ ಹೇಳುವಂತ ಹರಿಯಾಣದ ಇಬ್ರು ಕಾರ್ಯಕರ್ತರು ಆ ಕಟ್ಟಡದ ತುತ್ತ ತುದಿ ಗುಂಬಜಿನ ಮೇಲೆ ಇರ್ತಾರೆ. ಇದೇ ಭಗವದ್ಧ್ವಜವನ್ನು ನೆಡುವುದರ ಮುಖಾಂತರ ಭಗವದ್ಧ್ವಜ ಅದು ಈ ದೇಶದ ಕ್ಷಾತ್ರ ತೇಜಸ್ಸಿನ ಸಂಕೇತ, ಅದನ್ನು ಎಲ್ಲಿ ಬೇಕಾದ್ರೂ ನಡ್ತೇವೆ ಎಂದು ತೋರಿಸಿಕೊಟ್ಟಿರ್ತಕ್ಕಂಥ ಶೌರ್ಯದ ಇತಿಹಾಸದ ಗಾಥೆ ಇದ್ರೆ ಅದು ಬಜರಂಗದ ಕಾರ್ಯಕರ್ತರ ಬಂಧುಗಳೇ, ಬಜರಂಗದ ಕಾರ್ಯಕರ್ತರು. ಅದಕ್ಕೋಸ್ಕರ ಇವತ್ತು ಬಲಿದಾನ ದಿವಸವನ್ನು ಆಚರಣೆ ಮಾಡ್ತಾರೆ. ಅಷ್ಟು ಮಾತ್ರ ಅಲ್ಲ, ಕ್ಷಾತ್ರ ತೇಜಸ್ಸಿನ ಕಾರ್ಯಕರ್ತರು ನಮ್ಮ ಕಾರ್ಯಕರ್ತರು. ಬಜರಂಗದ ಬಗ್ಗೆ, ವಿಶ್ವ ಹಿಂದೂ ಪರಿಷತ್ನ ಬಗ್ಗೆ ಒಂದಷ್ಟು ಉಲ್ಲೇಖಗಳನ್ನ ಮಾಡಬೇಕಾಗಿದೆ. ಇವತ್ತು ಧರ್ಮೋ ರಕ್ಷತಿ ರಕ್ಷಿತ ಅಂತ ಹೇಳುವಂತಹ ಧ್ಯೇಯ ವಾಕ್ಯದಡಿ ಸಾವಿರಾರು ಪ್ರಕಲ್ಪಗಳ ಮುಖಾಂತರ ಹಿಂದೂ ಸಮಾಜವನ್ನ ಸಂಘಟನೆ ಮಾಡಿಕೊಂಡು ಬಂದಿರತಕ್ಕಂಥ ಸಂಘಟನೆ ವಿಶ್ವ ಹಿಂದೂ ಪರಿಷತ್. 1964 ಇಸ್ವಿಯಲ್ಲಿ ಆರಂಭ ಆಗಿರ್ತಕ್ಕಂಥ ವಿಶ್ವ ಹಿಂದೂ ಪರಿಷತ್ ಜಗತ್ತಿನಲ್ಲಿರ್ತಕ್ಕಂಥ ಎಲ್ಲ ಹಿಂದೂಗಳನ್ನ, ಎಲ್ಲ ಜಾತಿ ಮತ ಬಿಟ್ಟು ನಾವೆಲ್ಲ ಹಿಂದೂ ಅಂತ ಎದೆ ತಟ್ಟುಕೊಂಡು ಹೇಳಬೇಕು ಅಂತ ಹೇಳಿರ್ತಕ್ಕಂಥ ಸಂಘಟನೆ ವಿಶ್ವ ಹಿಂದೂ ಪರಿಷತ್. ಯುವಕರ ಸಂಘಟನೆ, ಸೇವಾ ಸುರಕ್ಷಾ ಸಂಸ್ಕಾರದ ಮುಖಾಂತರ ಹಿಂದೂ ಸಮಾಜವನ್ನು ಸಂಘಟನೆ ಮಾಡ್ಕೊಂಡು ಬಂದಿರತಕ್ಕಂಥ ಸಂಘಟನೆ. ಇವತ್ತು ನಾನು ಉಲ್ಲೇಖ ಮಾಡಿದೆ, KMC ವೈದ್ಯರು ಹೇಳಿದ್ರು ದಿವಸಕ್ಕೆ ನಮಗೆ 50-60 ಯೂನಿಟ್ ರಕ್ತ ಬೇಕಾಗತ್ತೆ, ನಮಗೂ ಕಷ್ಟ ಆಗ್ತಾ ಇದೆ, ಅದಕ್ಕೋಸ್ಕರ ಈ ರೀತಿ ರಕ್ತದಾನ ಶಿಬಿರಗಳನ್ನ ಹೆಚ್ಚು ಮಾಡಬೇಕು ಅಂತ ಹೇಳಿದ್ರು. ಬಜರಂಗದ ಕಾರ್ಯವನ್ನ ನೀವು ಒಮ್ಮೆ ಯೋಚನೆ ಮಾಡಿ. ಕಳೆದ ಕೋವಿಡ್ನ ಸಂದರ್ಭ, ಸುಮಾರು 2 ತಿಂಗಳು ಲಾಕ್ಡೌನ್ ಸಂದರ್ಭದಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ 5,500ಕ್ಕಿಂತ ಹೆಚ್ಚು ಯೂನಿಟ್ ರಕ್ತದಾನವನ್ನು ಮಾಡೋದ್ರ ಮುಖಾಂತರ ಯಾರು ಮನೆಯಿಂದ ಹೊರಗೆ ಬರುವುದಿಲ್ಲ. ಆ ಸಂದರ್ಭ ಯಾವುದೇ ರೋಗಿಗೆ ರಕ್ತದ ಕೊರತೆ ಆಗಬಾರದು ಅಂತ ಕಾರಣಕ್ಕೋಸ್ಕರ ಸುಮಾರು 5,500 ಯೂನಿಟ್ಗಳ ರಕ್ತದಾನವನ್ನು ಮಾಡೋದ್ರ ಮುಖಾಂತರ ಬಜರಂಗಳ ಅಂತ ಹೇಳಿದ್ರೆ ಸೇವೆಯ ಒಂದು ಪ್ರತಿರೂಪ, ಆಂಜನೇಯ ಸ್ವರೂಪ ಅಂತ ಹೇಳೋದನ್ನು ತೋರಿಸಿಕೊಟ್ಟಿರ್ತಕ್ಕಂಥ ಸಂಘಟನೆ ನಮ್ಮ ಕಾರ್ಯಕರ್ತರ ಬಂಧುಗಳೇ. ನಮ್ಮೆಲ್ಲರ ಆದರ್ಶ ಪುರುಷ ಆಂಜನೇಯ, ಸೇವೆಗೆ ಇನ್ನೊಂದು ಹೆಸರು ಆಂಜನೇಯ. ಅದಕ್ಕೋಸ್ಕರ ಆಂಜನೇಯನ ಹೆಸರಲ್ಲಿ ಹುಟ್ಟಿರ್ತಕ್ಕಂಥ ಸಂಘಟನೆ ಸಮಾಜದ ಯಾವುದೇ ಸೇವೆಯ ಸಂದರ್ಭ, ಒಬ್ಬ ದೀನರ ದಲಿತರ ಬಡವರ ಸೇವೆಗೋಸ್ಕರ ನಾವು ಸಮರ್ಪಿತರಾಗಿದ್ದೇವೆ ಎಂದು ತೋರಿಸಿಕೊಟ್ಟಿರ್ತಕ್ಕಂಥ ಸಂಘಟನೆ. ಸೇವೆಯಲ್ಲಿ ಯಾವತ್ತೂ ಎತ್ತಿದ ಕೈ ಯಾರ್ದು ಅಂತ ಕೇಳಿದ್ರೆ ಬಜರಂಗದಳದ್ದು. ಅಷ್ಟು ಮಾತ್ರ ಅಲ್ಲ, ಯುವಕರನ್ನು ಈ ರೀತಿ ಧಾರ್ಮಿಕ ಕೇಂದ್ರಗಳಲ್ಲಿ ಒಟ್ಟು ಸೇರಿಸುವುದರ ಮುಖಾಂತರ ಒಂದು ಸಂಸ್ಕಾರವನ್ನು ಕೊಡುವಂತ ಕೆಲಸ, ಹಿಂದೂ ಸಮಾಜದ ಸುರಕ್ಷೆ, ಅದು ಲವ್ ಜಿಹಾದಿನ ವಿರುದ್ಧ ಹೋರಾಟ ಇರಬಹುದು, ಭಯೋತ್ಪಾದನೆ ವಿರುದ್ಧ ಹೋರಾಟ ಇರಬಹುದು. ಯಾವುದೇ ಸಂದರ್ಭ ಹಿಂದೂ ಸಮಾಜದ ಸುರಕ್ಷೆಗೋಸ್ಕರ ನಾವು ಯಾವತ್ತೂ ದಿನದ 24 ಗಂಟೆಗಳಲ್ಲಿ ಸಿದ್ಧರಿದ್ದೇವೆ ಎಂದು ತೋರಿಸಿಕೊಟ್ಟಿರ್ತಕ್ಕಂಥ ಸಂಘಟನೆ. ನಾನು ನಿನ್ನೆ ಮೊನ್ನೆ ಮಡಿಕೇರಿಗೆ ಹೋಗಿದ್ದೆ. ಮಡಿಕೇರಿಯಲ್ಲಿ ನಡೆದೊಂದು ಕಾರ್ಯಕ್ರಮವನ್ನು ಆಚರಣೆ ಮಾಡ್ತಾರೆ, ನೆನಪಾಯ್ತು ನನಗೆ. ಒಬ್ಬ ವಿಶ್ವ ಹಿಂದೂ ಪರಿಷತ್ನ ಕಾರ್ಯದರ್ಶಿಗಳಾಗಿರ್ತಕ್ಕಂಥ, ಜಿಲ್ಲಾ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಮಾನ್ಯ ಪುಟ್ಟಪ್ಪ ಅಂತ ಒಬ್ಬರಿದ್ರು. ಮಹಾನ್ ಯೋಧ, ಧರ್ಮಕ್ಕೋಸ್ಕರ ಎಲ್ಲವನ್ನ ಸಮರ್ಪಣೆ ಮಾಡಿರ್ತಕ್ಕಂಥ ಒಬ್ಬ ವ್ಯಕ್ತಿ. ಟಿಪ್ಪು ಜಯಂತಿಯ ಹೆಸರಿನಲ್ಲಿ ಕೇರಳದಿಂದ ಬಂದಿರತಕ್ಕಂಥ ಒಂದಷ್ಟು ದುಷ್ಟಶಕ್ತಿಗಳನ್ನ ಒಟ್ಟು ಸೇರಿಸಿಕೊಂಡು ಆ ಪುಟ್ಟಪ್ಪನವರನ್ನ ಹತ್ಯೆ ಮಾಡ್ತಾರೆ. ಇದು ಭಯೋತ್ಪಾದನೆ ಅಲ್ಲ, ಇದು ಯಾರ ಕಣ್ಣಿಗೂ ಬಿಡುವುದಿಲ್ಲ. ಮೊನ್ನೆ ಉಳ್ಳಾಲದ ಒಬ್ರು ಮಾಜಿ ಶಾಸಕರ ಮನೆಯಲ್ಲಿ ಒಂದಷ್ಟು ಭಯೋತ್ಪಾದನೆ ಕೃತ್ಯಗಳು ಬೆಳಕಿಗೆ ಬರುತ್ತೆ. ಇದು ಭಯೋತ್ಪಾದನೆ ಅಲ್ವಾ? ಯಾರ ಕಣ್ಣಿಗೆ ಬಿಡುವುದಿಲ್ಲ. ಹಿಂದೂ ಸಮಾಜ ಇದನ್ನು ವಿರೋಧಿಸಬೇಕಾ ಬೇಡ? ನಮ್ಮ ನೆಲದಲ್ಲಿ, ನಮ್ಮ ಮಣ್ಣಿನಲ್ಲಿ ನೀವು ಬಂದು ನಮ್ಮ ಸಮಾಜವನ್ನ, ನಮ್ಮ ಧರ್ಮವನ್ನ ಕೆಣಕ್ತಾ ಇದ್ದೀರಾ, ಎದುರಿಸ್ತಾ ಇದ್ದೀರಾ. ನಮ್ಮ ಧಾರ್ಮಿಕ ಕೇಂದ್ರಗಳ ಮೇಲೆ ದಾಳಿ ಮಾಡುವುದರ ಮುಖಾಂತರ ಅಪಚಾರವನ್ನ ಮಾಡ್ತಾ ಇದ್ದೀರಾ. ಇದಕ್ಕೋಸ್ಕರ ಹಿಂದೂ ಸಮಾಜವನ್ನ ಸಂಘಟಿತ ಮಾಡಬೇಕು. ಜಾತಿ ಮತ ಪಕ್ಷಗಳ ಹೆಸರಿನಲ್ಲಿರ್ತಕ್ಕಂಥ ವಿಘಟಿತ ಆಗಿರ್ತಕ್ಕಂಥ ಹಿಂದೂ ಸಮಾಜ ನಾವೆಲ್ಲ ಒಟ್ಟಾಗಿ ಹಿಂದೂ, ನಾನೋರ್ವ ಹಿಂದೂ ಅಂತ ಗರ್ಜನೆ ಮಾಡಬೇಕು ಅಂತ ಹೇಳುವ ಕಾರಣಕ್ಕೋಸ್ಕರ ಈ ಒಂದು ಕಟ್ಟೆಯನ್ನು ಲೋಕಾರ್ಪಣೆ ಮಾಡಿದೆ ಅಂತ ಹೇಳಿದ್ರೆ ಎದುರಾಳಿಗಳಿಗೆ ಸಿಂಹ ಸ್ವಪ್ನ. ಇವತ್ತು ಅನೇಕ ಲವ್ ಜಿಹಾದಿನ ಪ್ರಕರಣಗಳನ್ನು ನಾವು ನೋಡ್ತಾ ಇದ್ದೇವೆ, ಉಲ್ಲೇಖ ಮಾಡಲೇಬೇಕು. ಅದೇ ಉಳ್ಳಾಲದ ಆ ಮಾಜಿ ಶಾಸಕರ ಮೊಮ್ಮಗ ಅವಳು ಹಿಂದೂ ಸಹೋದರಿಯಿಂದ ಮದುವೆ ಆಗ್ತಾನೆ, ಅವಳನ್ನು ಭಯೋತ್ಪಾದನೆ ತೊಳ್ತಾನೆ. ನಿನ್ನೆ ಮೊನ್ನೆ ಒಬ್ರು ಕೋಡಿಕೊಪ್ಪಲಿಂದ ನನ್ಗೆ ಫೋನ್ ಮಾಡ್ತಾರೆ, ನನ್ನೊಬ್ಳು ಮಗಳು 3 ತಿಂಗಳಾಯ್ತು ಕಾಣೆಯಾಗಿದ್ದಾಳೆ, ಯಾಕಪ್ಪ ಅಂತ ಕೇಳಿದೆ. ಅವಳು ಇಂಜಿನಿಯರಿಂಗ್ ಮಾಡಿದ್ದು, ಇಂಜಿನಿಯರಿಂಗ್ ಮಾಡಿ ಕೆಲಸ ಸಿಕ್ತು ಬೆಂಗಳೂರಲ್ಲಿ. 3 ತಿಂಗಳು ಕಳೆದ ಮೇಲೆ ಅವಳು ಫೋನ್ ತೆಗಿಲಿಲ್ಲ. ಮತ್ತೆ 2 ದಿವಸ ಕಳೆದ ಮೇಲೆ ಫೋನ್ ಮಾಡಿದ್ಲು, ನಾನು ಕೋಲಾರದಲ್ಲಿದ್ದೇನಪ್ಪ, ನಾನು ನಮ್ಮ ಮನೆಗೆ ಬರಲ್ಲ ಅಂತ ಹೇಳಿದ್ರು. ಅರೆ ಯಾಕೋಸ್ಕರ ನೀವು ಹೋಗಿ ಕೇಳಿಲ್ವಾ ಅಂತ ಕೇಳಿದೆ. ಇಲ್ಲ ನಾವು ಹೋದ್ವಿ, ಅವರು ಇರತಕ್ಕಂಥ ಜಾಗವನ್ನು ಹುಡ್ಕೊಂಡು ಹೋದ್ವಿ,
ಹೋದಾಗ ನಾನು ಬರಲ್ಲ, ನಿಮ್ಮ ಮನೆಗೆ ಬರಲ್ಲ ಅಂತ ಹೇಳಿದ್ರು. ಒಬ್ಬರು ಮುಸಲ್ಮಾನರ ಮನೆಯಲ್ಲಿದ್ದರು. ಆ ಹುಡುಗನ ವಯಸ್ಸೆಷ್ಟು ಅಂತ ಕೇಳಿದ್ರೆ, ಈ ಹುಡುಗಿ 24 ವರ್ಷ, ಆ ಹುಡುಗನಿಗೆ 42 ವರ್ಷ. ಅವರಲ್ಲಿ ಪ್ರಶ್ನೆ ಕೇಳಿದಾಗ ನಾನು ಬರ್ಲಿಕ್ಕೆ ಸಾಧ್ಯನೇ ಇಲ್ಲ ಅಂತ ಇವರು ಪಾಪ ತಂದೆ ತಾಯಿ ವಾಪಸ್ ಬಂದರು. ಮತ್ತೆ 1 ವಾರ ಬಿಟ್ಟು ವಾಪಸ್ ಹೋಗ್ತಾರೆ, ಇಲ್ಲ ಏನಾದ್ರು ಕರ್ಕೊಂಡು ಬರಬೇಕು ಅಂತ ವಾಪಸ್ ಹೋಗ್ತಾರೆ. ಅಷ್ಟು ಹೊತ್ತಿಗೆ ಅವ್ರು ರಿಜಿಸ್ಟರ್ ಮ್ಯಾರೇಜ್ ಆಗಿ ಇವರನ್ನು ಹೋದವರನ್ನ ಪೊಲೀಸ್ ಸ್ಟೇಷನ್ ಕರ್ಕೊಂಡು ಹೋಗಿ ನೀವು ನಮ್ಮ ತಂಟೆಗೆ ಬರಬಾರ್ದು ಅಂತ ವಾಪಸ್ ಕಳಿಸ್ತಾರೆ. ಇಂತಹ ಘಟನೆಗಳು ದಿನನಿತ್ಯ ಈ ದೇಶದಲ್ಲಿ, ಈ ರಾಜ್ಯದಲ್ಲಿ, ಈ ಜಿಲ್ಲೆಗಳಲ್ಲಿ ನಡೀತಾ ಇದೆ ಅಂತ ಹೇಳಿದ್ರೆ ಹಿಂದೂ ಸಮಾಜ ಯಾವ ಪರಿಸ್ಥಿತಿಯನ್ನು ಅನುಭವಿಸ್ತಾ ಇದೆ ಅಂತ ನೆನಪಿಟ್ಕೊಳ್ಳಿ. ನಾನು ಸಹೋದರಿಯರ ಹತ್ರ ಕೈ ಮುಗಿದು ವಿನಂತಿ ಮಾಡ್ತಾ ಇದ್ದೇನೆ, ಈ ಕಟ್ಟೆ ಯಾಕೋಸ್ಕರ ಲೋಕಾರ್ಪಣೆ ಮಾಡಿದ್ದೇವೆ ಅಂತ ಕೇಳಿದ್ರೆ, ಹಿಂದೂ ಸಮಾಜದ ಯಾವುದೇ ಓರ್ವ ಯುವತಿ ಇರ್ಬೋದು, ಯಾವುದೇ ಒಬ್ಬರು ಸಹೋದರಿ ಇರ್ಬೋದು, ಈ ಸಮಾಜದ ಮೇಲೆ, ಹಿಂದೂ ಸಮಾಜದ ಮೇಲೆ ಕೆಟ್ಟ ದೃಷ್ಟಿ ಬೀಳಬಾರ್ದು, ವಕ್ರ ದೃಷ್ಟಿ ಬೀಳಬಾರ್ದು ಈ ಭಾಗದಲ್ಲಿ ಅಂತ ಹೇಳುವಂತ ಸಂಕಲ್ಪಕ್ಕೋಸ್ಕರ ಬಜರಂಗ ದಳದ ಕಾರ್ಯಕರ್ತರು ಈ ಕಟ್ಟೆಯನ್ನು ಲೋಕಾರ್ಪಣೆ ಮಾಡಿದ್ದಾರೆ. ಇವತ್ತು ಗೋವಿನ ಹತ್ಯೆ ಆಗ್ತಾ ಇದೆ. ನಿನ್ನೆ ಮೊನ್ನೆಗಳು ನಾವೆಲ್ಲ ದೀಪಾವಳಿ ಹಬ್ಬವನ್ನು ಆಚರಣೆ ಮಾಡಿದ್ದೇವೆ. ನಮ್ಗೆಲ್ಲರಿಗೂ ಗೊತ್ತಿದೆ, ದೀಪಾವಳಿ ಅಂತ ಹೇಳಿದ್ರೆ ಹಣತೆಯ ಹಬ್ಬ, ಬೆಳಕಿನ ಹಬ್ಬ, ಗೋಮಾತೆಯ ಪೂಜೆ. ಯಾಕೋಸ್ಕರ 33 ಕೋಟಿ ದೇವತೆಗಳ ಆವಾಸ ಸ್ಥಾನ. ನಾನು ಹೇಳಿದ್ದಲ್ಲ, ಸಂಘಟನೆ ಹೇಳಿದ್ದಲ್ಲ, ಆಸ್ಟ್ರೇಲಿಯಾದ ವಿಜ್ಞಾನಿಗಳು ಹೇಳ್ತಾರೆ, ಭಾರತ ದೇಶದ ಸ್ವದೇಶಿ ತಳಿಗಳಲ್ಲಿ ಅತ್ಯಂತ ಶ್ರೇಷ್ಠವಾಗಿರ್ತಕ್ಕಂಥ ಗುಣಗಳಿದೆ, ರೋಗಗಳನ್ನ ವಾಸಿ ಮಾಡುವಂತ ಗುಣಗಳಿದೆ. ಅಷ್ಟು ಮಾತ್ರ ಅಲ್ಲ, ಚಿನ್ನವನ್ನ ಗೀರ್ ಅಂತ ಹೇಳುವಂತ ಒಂದು ಗೋವಿನ ತಳಿಯಿಂದ ಹಾಲ್ನಲ್ಲಿ ಚಿನ್ನವನ್ನ ಉತ್ಪಾದನೆ ಮಾಡ್ಲಿಕ್ಕೆ ಸಾಧ್ಯ ಅಂತ ಆಸ್ಟ್ರೇಲಿಯಾದ ವಿಜ್ಞಾನಿಗಳು ಹೇಳ್ತಾರೆ ಅಂತ ಹೇಳಿದ್ರೆ, ನಾವು ಯೋಚನೆ ಮಾಡಬೇಕು, ನಮ್ಮ ದೇಶದಲ್ಲಿರ್ತಕ್ಕಂಥ ಎಲ್ಲಿಯ ಪೆತ್ತ ಏತು ಎಡ್ಡೆ ಇರ್ತದೆ ಅಂತ ನಾವು ಇವತ್ತು ಯೋಚನೆ ಮಾಡುವಂತ ಪರಿಸ್ಥಿತಿ ಬಂದಿದೆ. ಅದಕ್ಕೋಸ್ಕರ ನಾವೆಲ್ಲ ಜಾಗೃತಿಯನ್ನ ಮಾಡಬೇಕಾಗಿದೆ, ಆ ಚಿಂತನೆಯನ್ನ ಮಾಡಬೇಕಾಗಿದೆ, ಗೋವುಗಳನ್ನ ಉಳಿಸಿಕೊಳ್ಬೇಕಾಗಿರ್ತಕ್ಕಂಥ ಸಂಕಲ್ಪವನ್ನ ಮಾಡಬೇಕಾಗಿದೆ. ಅದಕ್ಕೋಸ್ಕರ ಬಜರಂಗ ದಳ ಇವತ್ತು ನಿರಂತರವಾಗಿ ಕೆಲಸ ಮಾಡ್ತಾ ಇದೆ. ಒಂದೇ ಒಂದು ಗೋವಿನ ಹತ್ಯೆ ಆಗಬಾರ್ದು, ಆ ಗೋಮಾತೆ ಕಣ್ಣೀರು ಈ ನೆಲಕ್ಕೆ ಬೀಳಬಾರ್ದು ಅಂತ ಹೇಳುವಂತ ಸಂಕಲ್ಪವನ್ನು ಇಟ್ಟುಕೊಂಡು ದಿನದ 24 ಗಂಟೆಗಳ ನಮ್ಮ ಕಾರ್ಯಕರ್ತರು ಕೆಲಸ ಮಾಡ್ತಾ ಇದ್ದಾರೆ. ಈ ಫಜೀರು ಗ್ರಾಮದಿಂದ ಒಂದೇ ಒಂದು ಗೋ ಹತ್ಯೆ ಮುಂದಿನ ದಿನಗಳಲ್ಲಿ ಆಗಬಾರ್ದು ಅಂತ ಹೇಳುವಂತ ಸಂಕಲ್ಪಕ್ಕೋಸ್ಕರ ಈ ಕಟ್ಟೆಯನ್ನು ಇವತ್ತು ಲೋಕಾರ್ಪಣೆ ಮಾಡ್ತಾ ಇದ್ದೇವೆ. ಬಂಧುಗಳೇ, ಧಾರ್ಮಿಕ ಕೇಂದ್ರಗಳ ಮೇಲೆ ಅಪಚಾರ ನಡೀತಕ್ಕಂಥ ನೀವೆಲ್ಲ ನೋಡ್ತಾ ಇದ್ದೀವಿ. ನಮಗೆ ಅನ್ನಿಸ್ಬೋದು, ಮೊನ್ನೆ ಬೈಕಂಪಾಡಿಯಲ್ಲಿ ನಡೀತು, ನಮ್ಗೆ ಏನಪ್ಪ, ನಾವು ಇಷ್ಟು ಉತ್ಸವವನ್ನು ಅಬ್ಬರದಿಂದ ನಾವೆಲ್ಲ ಒಟ್ಟು ಸೇರಿ ಒಂದು ಹಬ್ಬದ ವಾತಾವರಣದಲ್ಲಿ ಮಾಡ್ತಾ ಇದ್ದೀವಿ. ನಮ್ಗೆ ನೋವಾಗಲ್ಲ. ನಾನು ಹೇಳಿದೆ, ನಮ್ಮ ನಂಬಿಕೆಗಳನ್ನ ಉಳಿಸೋದಕ್ಕೋಸ್ಕರ ಈ ಕಾರ್ಯಕ್ರಮವನ್ನು, ಇಷ್ಟೆಲ್ಲ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ. ನಮ್ಮ ನಂಬಿಕೆಯ ಮೇಲೆ ದಾಳಿ ಮಾಡ್ತಾ ಇದ್ದಾರೆ, ಧಾರ್ಮಿಕ ಕೇಂದ್ರಗಳ ಮೇಲೆ ನಾಳೆ ದಾಳಿ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ನಮ್ಗೆ ನೋವಾಗತ್ತಾ ಇಲ್ವಾ? ಅದಕ್ಕೋಸ್ಕರ ನಾನು ಹೇಳ್ತಾ ಇರ್ತಕ್ಕಂಥದ್ದು, ಹಿಂದೂ ಸಮಾಜ ಅಂತ ಹೇಳಿದ್ರೆ ಅದು ಷಂಡ ಸಮಾಜ ಅಲ್ಲ, ಇದು ಶೌರ್ಯಭರಿತ ಸಮಾಜ ಅಂತ ಹೇಳೋದನ್ನು ನಾವೆಲ್ಲ ಒಟ್ಟಾಗಿ ಸೇರಿ ಗರ್ಜನೆ ಮಾಡುವಂತ ಅನಿವಾರ್ಯ ದಿನಗಳಲ್ಲಿ ನಾವಿದ್ದೇವೆ. ಅದಕ್ಕೋಸ್ಕರ ಒಡಿಯೂರಿನ ಸ್ವಾಮೀಜಿಯವರು ಯಾವತ್ತೂ ಒಂದು ನನಗೆ ನೆನಪು ಮಾಡ್ತಾ ಇರ್ತಾರೆ, ನೀನು ಯಾವತ್ತೂ ಇದನ್ನ ಹೇಳಬೇಕು, ನನಗೆ ಅತ್ಯಂತ ಪ್ರೀತಿಯ ವಿಷಯ. ಏನು ಅಂತ ಕೇಳಿದ್ರೆ, ಒಂದು ಹಾವಿತ್ತಂತೆ, ಅದು ಭಾರಿ ಜೋರು, ಎಲ್ಲರಿಗೂ ಉಪದ್ರ ಕೊಡ್ತಾ ಇತ್ತು. ಒಬ್ಬ ಸಂತ ಅದನ್ನ ನೋಡಿ ಹೇಳ್ದಂತೆ, ನಿನಗೆ ಪ್ರಾಯ ಆಯ್ತು, ಸಾಕು, ನೀನು ಸ್ವಲ್ಪ ಸುಮ್ಮನೆ ಇರಬೇಕು ಅಂತ ಪರಿಸ್ಥಿತಿ ಬಂದಿದ್ದೇನೆ ಅಂತ. ಇವತ್ತು ಸಂಘಟನೆ ಇದನ್ನೇ ಹೇಳ್ತಾ ಇದೆ, ಹಿಂದೂ ಸಮಾಜ ಯಾವತ್ತೂ ಸಾಯುವ ಸಮಾಜ ಅಲ್ಲ. ಹಿಂದೂ ಸಮಾಜದ ನಂಬಿಕೆಗಳನ್ನ, ಹಿಂದೂ ಸಮಾಜವನ್ನ ಸೋಲಿಸುವಂತ ಶಕ್ತಿ ಈ ಜಗತ್ತಿನಲ್ಲಿ ಇನ್ನೊಂದು ಹುಟ್ಟಲಿಲ್ಲ, ಇವತ್ತು ಯಾವತ್ತಿಗೂ ಹುಟ್ಟಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೋಸ್ಕರ ನಾವೆಲ್ಲ ಹಾವು ಯಾವ ರೀತಿ ಸಾಯಲಿಕ್ಕೆ ಬಂದಿತ್ತ, ಉಲ್ಟಾ ಅದಲ್ಲ, ನಿನಗಿರ್ತಕ್ಕಂಥ ಗುಣ, ಬುಸುಗುಡುವ ಗುಣ, ಕಚ್ಚುವ ಗುಣ, ಯಾವಾಗ ಅಗತ್ಯ ಇದೆಯೋ ಆಗ ಬುಸುಗುಡಬೇಕು, ಯಾವಾಗ ಅಗತ್ಯ ಇದೆಯೋ ಆಗ ಕಚ್ಚಬೇಕು ಅಂತ ಹೇಳೋದನ್ನ ನಾವು ಮತ್ತೆ ಹಿಂದೂ ಸಮಾಜಕ್ಕೆ ನೆನಪಿಸಬೇಕು, ಜಾಗೃತಿಯನ್ನ ಮಾಡಬೇಕು ಅಂತ ಹೇಳುವಂತ ಉದ್ದೇಶವನ್ನು ಇಟ್ಟುಕೊಂಡು ಈ ಕಾರ್ಯಕ್ರಮವನ್ನು, ಈ ಒಂದು ಕಟ್ಟೆಯನ್ನು ಲೋಕಾರ್ಪಣೆ ಮಾಡಿದ್ದೇವೆ. ಭಗವದ್ಧ್ವಜವನ್ನು ಇವತ್ತು ಏರಿಸಿದ್ದೇವೆ. ಆ ಭಗವದ್ಧ್ವಜ ಯಾವತ್ತಿಗೂ ಕೆಳಗಿಳಿಯಲಿಕ್ಕೆ ಸಾಧ್ಯ ಇಲ್ಲ, ಆ ಸಂದೇಶ ಯಾವತ್ತಿಗೂ ಕೆಳಗಿಳಿಯಲಿಕ್ಕೆ ಸಾಧ್ಯ ಇಲ್ಲ. ನಾವೆಲ್ಲ ಅಗತ್ಯ ಬಿದ್ದಾಗ ಹಿಂದೂ ಸಮಾಜ ನಾವೆಲ್ಲ ಒಟ್ಟಾಗಿ ಘೋಷಣೆಯನ್ನ, ಘರ್ಷಣೆಯನ್ನ ಮಾಡೋಣ. ಕಟ್ಟ ಕಡೆಯ ಹಿಂದೂ ಸಮಾಜಕ್ಕೂ ಅನ್ಯಾಯ ಆಗಬಾರ್ದು, ಕಟ್ಟ ಕಡೆಯ ಹಿಂದೂ ಸಮಾಜದ ಕಟ್ಟ ಕಡೆಯ ವ್ಯಕ್ತಿಗೂ ಅನ್ಯಾಯ ಆಗಬಾರ್ದು, ನೋವಾಗಬಾರ್ದು ಅಂತ ಹೇಳುವಂತ ಸಂಕಲ್ಪವನ್ನ ಮಾಡೋಣ. ಒಬ್ಬೊಬ್ಬಳು ಸಹೋದರಿಗೆ, ಹಿಂದೂ ಸಮಾಜದ ಮಾತೆಯರಿಗೆ ಅನ್ಯಾಯ ಆಗ್ಲಿಕ್ಕೆ ಬಿಡುವುದಿಲ್ಲ ಅಂತ ಹೇಳುವಂತ ಸಂಕಲ್ಪವನ್ನ ಮಾಡೋಣ. ಈ ಧರ್ಮದ ನಂಬಿಕೆಗಳನ್ನ, ಈ ಧರ್ಮದ ಧಾರ್ಮಿಕ ಕೇಂದ್ರಗಳನ್ನ ಉಳಿಸಿಕೊಳ್ತೇವೆ ಅಂತ ಹೇಳುವಂತ ಸಂಕಲ್ಪವನ್ನ ಮಾಡೋಣ. ಆ ಸಂಕಲ್ಪವನ್ನ ಮಾಡುವುದಕ್ಕೋಸ್ಕರ ಈ ಕಟ್ಟೆಯನ್ನು ಇವತ್ತು ಅನಾವರಣ ಮಾಡಿ ಆರಂಭದ ದಿನದಲ್ಲಿ ನಾವೆಲ್ಲ ಒಟ್ಟು ಸೇರಿ ಸಂಭ್ರಮವನ್ನು ಮಾಡಿದ್ದೇವೆ. ಈ ಸಂಕಲ್ಪ ಕೇವಲ ಇವತ್ತಿಗೆ ಮಾತ್ರ ಅಲ್ಲ, ನಾಳೆಗೆ ಮಾತ್ರ ಅಲ್ಲ, ನಾಡ್ದು ಬ್ರಹ್ಮಕಲಶೋತ್ಸವ ದಿನಕ್ಕೆ ಮಾತ್ರ ಅಲ್ಲ, ವರ್ಷದ 365 ದಿನವೂ ಈ ಸಂಕಲ್ಪ ಆಗಲಿ.
ಹಿಂದೂ ಧರ್ಮದ ಮೇಲೆ ದಾಳಿ ಆದರೆ, ಹಿಂದೂ ಧರ್ಮದ ಮೇಲೆ ತೊಂದರೆ ಆದರೆ, ಹಿಂದೂ ಧರ್ಮದ ಯಾವುದೇ ಶಕ್ತಿಗೂ ಯಾವುದೇ ವ್ಯಕ್ತಿಗೂ ತೊಂದರೆ ಆದರೆ ನಾವೆಲ್ಲ ಒಟ್ಟು ಸೇರಿ ಗರ್ಜನೆ ಮಾಡ್ತೇವೆ ಅಂತ ಹೇಳೋದನ್ನು ನಾವೆಲ್ಲ ಸಂಕಲ್ಪ ಮಾಡೋಣ. ಆಗ ನಮ್ಮ ಮೇಲೆ ಯಾವುದೇ ಕೆಟ್ಟ ದೃಷ್ಟಿ ಬೀಳಲಿಕ್ಕೆ ಸಾಧ್ಯನೇ ಇಲ್ಲ. ಈ ಸಂಕಲ್ಪ ನಮ್ಮೆಲ್ಲ ಹೃದಯ ಮಂದಿರದಲ್ಲಿ ಇರಲಿ. ದೀಪಾವಳಿಯ ಶುಭ ದಿನ ನಿನ್ನೆ ಮುಗಿದಿದೆ, ಆದರೆ ದೀಪಾವಳಿಯ ಬೆಳಕು, ಈ ಸಂಕಲ್ಪ ಹಿಂದೂ ಧರ್ಮದ ಪರಿವರ್ತನೆಯ ಬೆಳಕಾಗ್ಲಿ, ರಾಷ್ಟ್ರಮಾತೆಯ ಜಗದ್ವಂದ್ಯವಾಗುವಂತಹ ದಿನಗಳಲ್ಲಿ ನಾವೆಲ್ಲ ಇದ್ದೇವೆ. ಈ ಬೆಳಕು ನಮ್ಮೆಲ್ಲರ ಹೃದಯ ಮಂದಿರದಲ್ಲಿ ಬೆಳಗ್ಲಿ ಅಂತ ಹೇಳ್ತಾ ಎಲ್ಲರಿಗೂ ದೀಪಾವಳಿಯ ಶುಭಾಶಯಗಳನ್ನ ಮತ್ತೆ ಕೊಡ್ತಾ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ನಿಮಗೆಲ್ಲರಿಗೂ ತಲೆ ತಗ್ಗಿಸಿ ನಮಸ್ಕರಿಸ್ತಾ ನನ್ನೆರಡು ಮಾತುಗಳನ್ನ ಭಾರತ ಮಾತೆಯ ಚರಣ ಕಮಲಗಳಿಗೆ ಸಮರ್ಪಿಸ್ತಾ ಇದ್ದಾರೆ. ಜೈ ಶ್ರೀ. ಧರ್ಮೋ ರಕ್ಷತಿ ರಕ್ಷಿತಃ. ಧರ್ಮವನ್ನು ನಾವು ರಕ್ಷಣೆ ಮಾಡಿದರೆ ನಮ್ಮನ್ನು ಧರ್ಮ ರಕ್ಷಣೆ ಮಾಡ್ತದೆ. ನಾವೆಲ್ಲರೂ ಕೂಡ ನಮ್ಮ ಧರ್ಮದ ರಕ್ಷಣೆಗಾಗಿ ನಾವೆಲ್ಲರೂ ಕೂಡ ದುಡಿಬೇಕೆನ್ನುವಂಥ ವಿಚಾರವಾಗಿ ಬಹಳ ಉತ್ತಮವಾಗಿ ಬೌದ್ಧಿಕ ನೀಡಿರುವಂಥ ಮುರಳೀಕೃಷ್ಣ ವಸಂತಡ್ಕ ಇವರಿಗೆ ವಂದನೆಗಳನ್ನು. ಅರಸುಮಡಿತಾಯ ಒಂದು ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷರು, ಹಲವಾರು ಧಾರ್ಮಿಕ ಸಾಮಾಜಿಕ ಕಾರ್ಯಕ್ರಮಗಳು ತನ್ನನ್ನು ಬರ್ಸ ಬತ್ತಿ ಬೊಕ್ಕ ಪಿರಿ ಪಿರಿ ಬರ್ಸ ಲೆಕ್ಕೋಗುದಿಕ್ಕಂದು ಅಸಂತನಕ ಭಾರಿ ಪೊರಲು ಪಾತಿರಿದೆ. ಸಮಾಜ ಎಂಚಿನ ಹಿಂದೂ ಜವಾಬ್ದಾರಿದಾದ ಸಂಘಟನೆದ ಜವಾಬ್ದಾರಿದಾದ ನಮ್ಮ ಹಿಂದುತ್ವದ ಮಹಿಮೆದಾದ ಪಂಪಣಿನ ಅದು ತಿರಿ ಪದ ಗುರಿಯರು ಅದು ಮಲ್ಲೆಡೆ ಆರ ಪಂಡಿ ಬೊಕ್ಕ ನನ್ನ ಯಾನು ಪಾತಿರ್ನಂಡ ಅವದೆಲ್ಲ ಲೆಕ್ಕೋಗುದಿಕ್ಕಂದು ಅವ್ರನ್ನ ನಿತ್ಯ ಮುಲ್ಪ ಪಾತಿರನಾಗ್ಲಿ ಊರದಾಗ್ಲೇ ಮೂಲ ಸಭೆ ಆಗಿರ್ತದೆ. ನಮ್ಮ ಪಾತಿರನದಲ್ಲ ವಿಶೇಷ ಇದೆ. ಪ್ರತಿಭಟನೆ ಪಂಡಿರಿ ಯಾನ್ಲ ಇಲ್ಲ ಪಾತಿರನ ಬಿಡ್ಚಿ ಆದ್ರೆ ಮೋಹನ್ ಶೀರ್ಲಾಲ್ ಲೆತ್ತುದಾಂಡು ಪಾತಿರಂತೆ ಗೊತ್ತಿಜ್ಜಿ ಬಂದಲೇ ಬರೀ ಪುಣ್ಯದ ಕೆಲಸ. ಭಗವದ್ಧ್ವಜದ ಕಟ್ಟೆ ಉದ್ಘಾಟನೆ ಆಗ್ತದೆ. ಕೇಸರಿ ಅಪಗ ಭಗವದ್ಧ್ವಜ ಪಾಡ್ಜಿಂದ ಕೇಸರಿದ ಕಟ್ಟೆ ಉದ್ಘಾಟನೆ ಆಯ್ತು ನಮ್ಮ ಹಿಂದುಲತ್ತ ಅಂತ ಬನಿಯರ ಸಾಧ್ಯ ಉಂಟು. ಹಿಂದುಲಂದು ಕಟ್ಟೆ ಉದ್ಘಾಟನೆ ಮಂತ್ರಿ ಜಿಲ್ಲಾ ಕೇಸರಿ ಪಾಡ್ಜಿಲ್ಲ ಹಿಂದುಲೆ ಆಂಡ ಹಿಂದುತ್ವ ಪಂಡದ ದಾದಾಂದ ಗೊತ್ತಾವಡ್ದಾನೆ ಇಂಚಿನ ಕಾರ್ಯಕ್ರಮ ಆವಡೆ ಉಂಟು ಅನಿವಾರ್ಯ ಅಂತ ದಯನ್ ಬಣ್ಣ ಒಂಜಿ ಪಲ್ಲಡಿ ಎರ್ಮೆ ಜೆತ್ತಿದಿತ್ತನಿಗೆ ಆ ಪಲ್ಲೋಡು ಎರ್ಮೆ ಜೆತ್ತದೊಪ್ಪನಾಗ ಐಕ್ಯ ಬರ್ತದೆ ಯಜಮಾನಿ ಬರ್ತದ ರಡ್ಡು ಪೆಟ್ಟುಪಾಡಿಗೆ ಅಪ್ಪಗಂದು ಓಲಾ ಒಂಜಿ ಪೆಟ್ಟು ಬೂರೊಂದುಂಡು ಆಲೋಚನೆ ಮಲ್ತನಿಗೆ ಕುಡರಡ್ಡು ಪೆಟ್ಟುಪಾಡಿಗೆ ಅಪ್ಪಗ ಎನ್ನಿಗೆ ಆ ಮೂಲೆ ಒಲ ಕೈತಲ್ಲಿ ಪೆಟ್ಟು ಬೂರೊಂದುಂಡು ಐರ್ಬೇಕು ಕುಡರಡ್ಡು ಪೆಟ್ಟುಪಾಡಿನಾಗ ಐಕ್ಯ ಗೊತ್ತಾಣಿಗೆ ಆ ಒಂದು ಎನ್ನ ಬೆರಿಕೆ ಪೆಟ್ಟು ಬೂರೊಂದುಂಡು ಅಂಚೆ ಹಿಂದೂ ಸಮಾಜನ ಬೊಟ್ಟದ ಲೆಕ್ಕ ಇಚ್ಚಿನ ಹಿಂದೂ ಸಮಾಜಕ್ಕೆ ಗೊತ್ತಾಗ ಬೊಟ್ಟದ ಲೆಕ್ಕವನಂಚಿನ ಕೆಲಸನೇ ಅಸಂತಡ್ಕ ಮಲ್ತೇರು ಬಾರಿ ಪುರ್ಲದ ಪಾತೇರ ತ್ಯಾಗಮಯ ಆಯ್ನಂಚಿನ ಸಂಕೇತ ಕೇಸರಿ ಬಾವುಟ ನಮ್ಮ ಸನ್ಯಾಸಿನಾಗ್ಲಿ ಕೇಸರಿ ಪಾಡುವೇರು ಕೇಸರಿ ದಾಯದ ಪಾಡುವೇರು ಮಾಡಿದ್ರೆ ನಾವು ತ್ಯಾಗದ ಸಂಕೇತ. ನಮ್ಮ ಹಿಂದೂ ಸನಾತನ ಧರ್ಮ ಎಂಚಂದ ಪನ್ಪಾದ ಮಾಡಿದ್ರೆ ಸ್ವಂತಕ್ಕೆ ಸ್ವಲ್ಪ ಸಮಾಜಕ್ಕೆ ಸರ್ವಸ್ವ ತನಕ್ಕೆ ಏತ ತೀರನ ಆತಿನ ಮಾತ್ರ ತೀರೊಂದು ಬಾಕಿದೇನು ಪೂರ ಸಮಾಜಕ್ಕೆ ಅರ್ಪಣೆ ಮಲ್ಪೋಡು ಪನ್ಪಣ 10 ಜನ ಸೇರ್ದು ದೇವರು ಉಂಡಾಕೆಂಡ ಉಂಡು ದೇವರು ಇಜ್ಜಾಕೆಂಡ ಇಜ್ಜಿ ದೇವರನ್ನು ತುವೀನಕಲ ಮಾಡಿ ಏರು ಉಳ್ಳೇರಾಕೆಂಡ ದೇವರನ್ನು ತುವೀನಕಲಿ ಇಜ್ಜಿ ಅಂಚ ಬಂದು ಈತ ಮಾತ್ರ ಲಕ್ಷಗಟ್ಟಲೆ ಖರ್ಚು ಮಾಡ್ತದೆ ನಮ್ಮ ದಾಯ ಮಲ್ತದಲ್ಲ ದೇವರು ಉಂಡ್ಲಾರು ಪನ್ಪಣ ನಂಬಿಕೆ ನಮ್ಮ ಉಂಟು. ಆ ನಂಬಿಕೆದ ಆಧಾರದ ಬದುಕು ನಂಚಿನ ಹಿಂದೂ ಸಮಾಜ ಐಕ್ಯಪಾಡದ ನಮ್ಮ ಎಂಚಿನ ಮಲ್ತದಲ್ಲ ಸತ್ಯದ ಅರ ಬಂಡೇರವು ಮೂಢನಂಬಿಕೆ ಅಥವಾ ಮೂಲ ನಂಬಿಕೆ ಅಂತ ಹಿಂದೂ ಧರ್ಮದ ನಮ್ಮ ಎಂಚಿನ ಮಲ್ತೊಂದಲ್ಲ ಅವು ಪೂರ ಸನಾತನ ಹಿಂದೂ ಧರ್ಮದ ನಮ್ಮ ಮೂಲ ನಂಬಿಕೆ ಆದಂಡು ಆ ಮೂಲ ನಂಬಿಕೆಯನ್ನು ಹೊರಿಪುನ ಜವಾಬ್ದಾರಿ ಯುವ ಸಮುದಾಯದ ನಮ್ಮಡ ಉಂಟು. ಕೇಸರಿದ ಬಗ್ಗೆ ಬಂದಾಗ ಬಂದ್ಬೇರೆ ನಮಗೆ ಮಾತ್ರ ಕೇಸರಿ ನಂಗೆ ಕೇಸರಿ ಮಾತ್ರ ಹತ್ತು ಪಚ್ಚೆ ಕಲರ್ಲ ನಮ್ಮನೆ ಪಚ್ಚೆ ಇನ್ನು ಒಂಜಿ ಸಮುದಾಯದ ಪಚ್ಚೆನ ಸ್ವೀಕಾರ ಮಾಡ್ತೇವೆ ಅವು ನಮ್ಮ ಪುಟ್ನೇರ್ದಾದ ಸ್ವೀಕಾರ ಮಾಡ್ತೀವಿ ಅಂದ್ರೆ ಪಚ್ಚೆ ಅಂತ ಬಂದಂಡ ಪ್ರಕೃತಿ ಬಂದ್ಪ ನಮ್ಮ ಪಚ್ಚೆ ಕಲರ್ ನಿಜವಾದ ಪ್ರಕೃತಿ. ಆ ಪ್ರಕೃತಿ ನೀನು ಏರವನಿ ಪದ ನಮ್ಮ ಪಚ್ಚೆಗೆ ವಿರುದ್ಧ ಅಂದತ್ತು ದಯನ ಬಂಡ ಏರವಿನ ಸ್ವೀಕಾರ ಮಾಡ್ತೀರ ಆ ಧರ್ಮ ಶುರುವಾದ ಆಯ್ನೆ 1,500 ವರ್ಷ ಆಯ್ನೆ ಆತಿ ಐಕ ತುಂಬದ ಕ್ರಿಶ್ಚಿಯಾನಿಟಿ ಶುರುವಾದ 2025 ಇಸವಿ 2025 ವರ್ಷ ಆಯ್ನೆ ಆತ ಕ್ರಿಶ್ಚಿಯಾನಿಟಿ ಶುರುವಾದ ಐಕ ತುಂಬಾ ಅಪಗೈಜಾಂಡ ಕ್ರಿಸ್ತಪೂರ್ವ ಎಂಚಿನ ಅಪಗೈತಿನ ಹಿಂದೂ ಸಮಾಜನೆ ಭವ್ಯವಾಯಿನ ಎಂಚಿನ ವಿಜಯನಗರ ಸಾಮ್ರಾಜ್ಯ ಎಂಚಿನ ಕೇಸರಿ ಬಾವುಟ ವಿರಾಜಾಮನ ಅಂತಂಡೆ ಇಡೀ ಅಖಂಡ ಭಾರತದ ಹಿಂದುತ್ವದ ಒಂಜಿ ಗುಂಟಪಾಡಿನಂಚಿನ ಜವಾಬ್ದಾರಿಯುತವಾದ ರಾಜಧರ್ಮ ಮಲ್ತನಂಚಿನ ಪಾಲನೆ ಮಲ್ತನಂಚಿನ ವ್ಯಕ್ತಿತ್ವ ನಾವು ಶಿವಾಜಿ ಮಹಾರಾಜ್ ಕೇಸರಿ ಬಾವುಟ ದಾಟಿ ಮಲ್ತಾನೆ ಅವನ ಹಿಂದೂ ಸಮಾಜಕ್ಕೆ ಎಂಚಿನ ಐತಂದ ಹಿಂದೂ ಸಮಾಜ ನಂಬಿಕೆ ಮಲ್ತಂದು ಬರ್ತನ ನಮ್ಮ ನಂಬೋದ್ರ ಸತ್ಯಗಳು ಎಂಚಿನ ಅವು ಪೂರ ಒಂಜಿ ದೇವಸ್ಥಾನದ ಕೊಡಿಯಡಿ ನಂಗೆ ದಿಕ್ಕುಣು ಒಂದು ಪನ್ಪ ಸಕಲ ಧರ್ಮೀಯ ಅಲ್ಲ ಹಿಂದೂ ಧರ್ಮದ ಮಾತಾ ಧರ್ಮೀಯ ಅಲ್ಲ ಧರ್ಮದ ಪ್ರತಿಯೊಂದು ಜಾತಿದಾಗಲ್ಲ ದೈವ ದೇವರನ್ನ ಕೊಡಿಯಾಡಿಟ್ಟು ನಮ್ಮ ಒಂಜಪ್ಪ ಜೋಗಲ್ಲಾಗ ಒಟ್ಟಾದಪ್ಪ ಇಟ್ಟು ಅವೇ ರೀತಿಯ ಜಾತಿ ಭೇದ ಒಪ್ಪುಜಿ ಹಿರಿಯಗಳು ತುಂಬ ಮಲ್ತೊಂದು ಬೈನ ಕಟ್ಟೆಪಾಡ್ಲ ಐಕ್ಯಪಾಡದೆ ನಮ್ಮ ದೇವರನ್ನ ಕೊಡಿಯಾಡಿಟ್ಟು ನಮ್ಮ ಒಂಜಾದಪ್ಪ ಒಟ್ಟಾದಪ್ಪ ಪಂಡದು ಅವ್ರು ಅವೇ ರೀತಿಯ ಅಸಮಾನತೆ ಒಪ್ಪುಜಿ ಅಂಚಪ್ಪನಾಗ ಹಿಂದೂ ಧರ್ಮ ಒರಿಯೊಂದುಂಟು ಈ ದೇಶದ ಮಿತ್ತಿ ನಮ್ಮ ಎಂಚಿನ ಲೆಕ್ಕ ಮಾಡೋಯ್ತೆ ಸ್ವತಂತ್ರ ತಿಕ್ಕಿನೆರೆದ ಪಕ್ಕದ ನಮ್ಮ ಬಾವುಟದ ಲೆಕ್ಕ ಮಾಡೋದಿಲ್ಲ ಸ್ವತಂತ್ರ ತಿಕ್ಕದ 25 ವರ್ಷ ಒಂದು ಬರ್ತೀನಿ ಆತೆ ಸ್ವತಂತ್ರ ಪೂರ್ವಡೆ ನಂಗೆ ಕೇಸರಿ ಇತ್ತು
ಆ ಕೇಸರಿ ಒವ್ವ ಒಂಜಿ ಕಮಿಟಿದಾಗ್ಲಿ ತೀರ್ಮಾನ ಮಂತೀರಿ ಬೇತೆ ಬೇತೆ ಜನದಾಗ್ಲಿಗೆ ಬೇತೆ ಬೇತೆ ಮತೀಯರ್ನಾಗ್ಲಿಗೆ ಬೇಜಾರಾಪಣ ಮಾಡಿದ್ರೆ ಮೂಜಿ ಬಣ್ಣ ಮಾಡಿದ್ರೆ ನಮ್ಮ ಬಾವುಟಗ ಒಂಜಿ ಕಲರ್ ಕೊರಿಯರು ಅಂಚಾದ ನಮ್ಮ ಕೇಸರಿ ಇದ್ದು ದೂರ ಉಂತೇನಿ ನಿಜವಾದ ನಮ್ಮ ಮೂಲ ಕಲರ್ ಬಣ್ಣ ಇಂಚಿನ ಗಂಡ ಅವು ಕೇಸರಿ ದಾಟಿಟ್ಟು ನಮ್ಮ ಬದುಕಿನಲ್ಲಿ ಪ್ರತಿಯೊಂದು ದೇವಸ್ಥಾನದಲ್ಲ ನಮ್ಮ ಪತಾಕೆನು ತೂಪ ಆ ಪತಾಕೆ ಕೇಸರಿ ಬಣ್ಣ ಉಂಟು ಅಪ್ಪ ಸ್ವಾತಂತ್ರ್ಯ ದಿಕ್ಕಿನದ ಪಕ್ಕ ನಮ್ಮ ದೇವರನ್ನ ಕೆಲಸ ಆರಂಭ ಇನ್ನ ಐದು ಏತ ಸಾವಿರ ವರ್ಷಕ್ಕೂ ತುಂಬದ ಇತಿಹಾಸ ಇತ್ತಿನ ದೇವಸ್ಥಾನ ನೇಮ ಕೋಲ ಇತ್ಯಾದಿ ನಡತೊಂದಿತ್ತಿನ ಆಯಾ ಕ್ಷೇತ್ರಗಳು ಪತಾಕೆದ ಬಣ್ಣ ಕೇಸರಿ ಎಂಚ ಬತ್ತ ಸನಾತನ ಹಿಂದೂ ಧರ್ಮದ ರಕ್ಷಣೆಗೆ ಬೋಡೇನ ತ್ಯಾಗದ ಸಂಕೇತ ಆಯ್ನ ಕೇಸರಿ ನಮ್ಮ ಆರಾಧನೆ ಮಲ್ತೊಂದು ಬತ್ತ ಇನಿಗೋಡೆ ಆರಂಭ ಆಯ್ನ ಕೇಸರಿ ಹತ್ತೊಂದು ಏರ ಮಲ್ತೀರ ಇನ್ನು ನಮ್ಮೊಂದು ಬತ್ತ ಅಡೆಗಾಂಡ ನಿಜವಾದ ಅಂಚೆಜ್ಜಿ ಭಾರಿ ಹಿರಿಯಕ್ಲಿರದೆ ಭಾರಿ ಪುರಾತನ ಇತ್ತನಂಚಿನ ಒಂಜಿಂದು ಅಂಚದಪ್ನಾಗ ಕೇಸರಿ ಪ್ರತಿಯೊಂದು ದೇವಸ್ಥಾನದ ಬಾಕಿಲ್ಲತ್ತು ಇಲ್ಲ ಬಾಕಿಲ್ಲ ಕೇಸರಿ ಆಪಣ ಅಗತ್ಯ ಉಂಟು ಇನ್ನು ಸಮಾಜ ಆ ರೀತಿ ಉಂಟು ನಮ್ಮ ತೆರೆಯೊಂದಿಲ್ಲ ಇನ್ನು ಸ್ವಾತಂತ್ರ್ಯ ದಿಕ್ಕದ ಈತ ಪೂರ ಆವಡು ನನ್ನ ಒಂಜಿ ನಮಗೆ ಪಠ್ಯ ಪುಸ್ತಕಗಳಲ್ಲಿ ನಮ್ಮ ಬಾಲ್ಯಡಿ ಹೆಂಚಿನ ಪಣ ಬರ್ತಿರೋದು ಬಂಡ ಒರಿ ಪುಣ್ಯಾತ್ಮನ ಕೆಪ್ತಗಂಡೆಗೆ ಬ್ರಿಟಿಷರ್ದಾಗಲೂ ಹಾಕಿಯರಿಗೆ ಅಹಿಂಸೆಯನ್ನು ಮಾಡಿದ್ರೆ ಉಡಂಜಿ ಕೆಪ್ತಗಂಡೆನ ಕೊರಿಯರಿಗೆ ಐಕ್ಯ ಪಡೋದು ನಂಗೆ ಸ್ವಾತಂತ್ರ್ಯ ದಿಕ್ಕಡೆ ಒಂದು ಮೂರ್ಖತನ ಒಂಜಿ ಧರ್ಮದಾಗಲಿ ಧರ್ಮ ಪ್ರಚಾರಕ್ಕೆ ಬೋಡೋದು ಒಂಜಿ ಗೈಟೆ ಆಗಲ್ಲ ಧರ್ಮದ ಪುಸ್ತಕ ಅಲ್ಲ ಬೊಕ್ಕೊಂಜಿ ಗೈಟ್ಲ 511 ಬತ್ತನಾಗ್ಲಿ ಪೆಟ್ಟುಪಾಡ್ನಾಗ ಒಂಜಿ ಕೆಪ್ತಣ್ಣೆಗೆ ಗೊರ್ನಾಗ ಬೊಕ್ಕೊಂಜಿ ಕೆಪ್ತಣ್ಣೆಗೆ ದೋಚಪನಾಗಲಿ ನಂಗೆ ಸ್ವಾತಂತ್ರ್ಯ ಕೋರ್ ಪುಣ್ಯ ಅಂದ ಸಾವಿರ ಲಕ್ಷ ಸಂಖ್ಯೆ ನಮ್ಮ ಹಿಂದೂಲಿನ ಮಾರಣ ಹೋಮ ಮಲ್ತನಂಚಿನ ನೆತ್ತರಿ ಪರಿಪಾಯನ ಅಂಚಿನ ಅಕ್ಕಲಿ ಕೇವಲ ಅಹಿಂಸೆಗೆ ಬೋಡಾದ ಸ್ವಾತಂತ್ರ್ಯ ಕೊರ್ತಿಜೇರಿ ಸುಭಾಷ್ ಚಂದ್ರ ಬೋಸ್ ನಂಚಿದೆ ಹಿಂದೂ ಮಹಾಸಭಾದ ವೀರ ಸಾವರ್ಕರ್ ನಂಚಿನಕ್ಲಿ ಚಂದ್ರಶೇಖರ್ ಆಜಾದ್ ಭಗತ್ ಸಿಂಗ್ ನಂಚಿನಾಗ ಹೋರಾಟ ಮಲ್ತನೆ ಇರ್ತದೆ ಅವರೊಂಜಿ ನಾಯಕತ್ವಕ್ಕೆ ಬೋಡಾದು ಒಂಜಿ ದೇಶದ ರಕ್ಷಣೆಗೆ ಬೋಡಾದು ಸಮಾಜದ ರಕ್ಷಣೆಗೆ ಬೋಡಾದು ಹೋರಾಟ ಮಲ್ಪನ ಸಮಿತಿ ಇದ್ರೆ ಅಕ್ಕಲಿಗೆ ಬೋಡ್ತಿದ್ದು ಸ್ವಾತಂತ್ರ್ಯ ಕೊರಿಯರೇ ಹೊರತು 5 ಬೊಕ್ಕದ ಸ್ವಾತಂತ್ರ್ಯದ ಬೊಕ್ಕ ನಮ್ಮ ಪಠ್ಯ ಪುಸ್ತಕ ಹೆಚ್ಚಿನ ಬರೆಯೊಂದು ಬತ್ತೀರ ಅಕ್ಕಲಿಗೆ ಬೋಡೋದು ಖಂಡಿತವಾದ ನಂಗೆ ಸ್ವಾತಂತ್ರ್ಯ ದಿಕ್ಕದಿಜಿ ನಮ್ಮನ್ನು ಮೂರ್ಖತನ ಮಲ್ತೊಂದಲ್ಲಿರು ಅದು ಬಂಡೇರಿ ಮೆಕ್ಕಲ ಶಿಕ್ಷಣ ಅಂದ್ರೆ ಆ ಮೆಕ್ಕಲ ಶಿಕ್ಷಣ ಪದ್ಧತಿ ನಂಗೆ ಐನೇ ಕಲ್ಪದ ಕೊರಿಯರು ಪುರಾತನ ಹಿಂದೂ ಧರ್ಮದ ಹೆಂಚಿನ ಉಂಡವಿನ ವೈಲ ಬರೀಜೇರಿ ಬಾಬರ್ ಟಿಪ್ಪು ಸುಲ್ತಾನ್ ಮುಕ್ಲಿನ ಹೈಲೈಟ್ ಮಾಡ್ತಿರೋದನ್ನ ವಿಜಯನಗರ ಸಾಮ್ರಾಜ್ಯ ಅವಡು ಶಿವಾಜಿ ಮಹಾರಾಜನ ಅವಡೆ ಅದನ್ನ ಹಿಂದೂ ಸಾಮ್ರಾಜ್ಯ ಮೌರ್ಯ ವಂಶದ ಬಗ್ಗೆ ದಾಳನಂಗೆ ಪ್ರಸ್ತಾಪನೆ ಮಾಡ್ತಿದ್ದೀರಿ ಒಂದೊಂದು ಪಠ್ಯ ಪುಸ್ತಕ ಒಂಜಿ ಲೈನ್ 2 ಲೈನ್ ನಮ್ಮ ಹಿಂದೂ ನಾಯಕರ ಬಗ್ಗೆ ಬರೆಯರ್ನಂಡ ಪೇಜಿಗಟ್ಲೆ ಮೊಘಲರನ ಬಗ್ಗೆ ಕ್ರೈಸ್ತರನ ಬಗ್ಗೆ ಅದನ್ನ ಬ್ರಿಟಿಷರ್ನ ಬಗ್ಗೆ ಬರೆಯೋದು ತುಜ್ಪಾಯಿರು ಕೇಸರೀಕರಣ ನಮ್ಮ 11 ಕೇಸರೀಕರಣ ಅಂತ ಬಂದಿರು ನಿಜವಾದ ಕೇಸರೀಕರಣ ಹೆಂಚಿನ ಸತ್ಯ ಉಂಡ ಆ ಸತ್ಯನ ಸುಳ್ಳು ಮಂತದ್ದು ನಮ್ಮನ್ನ ವಿಘಟನೆ ಮಲ್ಪಂದಿನ ವ್ಯವಸ್ಥೆ ಒಂಜಿ ಬಾರಿ ಸ್ವತಂತ್ರ ನಂತರದ ಮುಖ ಆ ಒಂದು ಬರ್ತದೆ ಮೊದಲೇ ಇನ್ನಿತ ಸಮಾಜಡು ಹಿಂದೂ ಸಮಾಜದ ರಕ್ಷಣೆ ಆಪಣ ಬಾರಿ ಅಗತ್ಯ ಉಂಟು ನಮ್ಮ ಮೇಲೆ ಅವೇದ ಆಕ್ರಮಣ ಆತನು ಬ್ರಿಟಿಷರು ಫ್ರೆಂಚರು ಡಕ್ಕರು ಮೊಘಲರು ಬೇತೆ ಬೇತೆ ನಮ್ಮನೆದಾಗಲ ಆಕ್ರಮಣ ಮಲ್ತನಲ್ಲ ಹಿಂದೂ ಸಮಾಜ ಒರಿದು ದಾಯ ಉಂಟು ನಮ್ಮಣ್ಣ ಇಂಚ ದೈವ ದೇವರನ್ನ ನಮ್ಮನಲ್ಪ ನಮ್ಮ ಮಾತೆಲ್ಲ ಒಟ್ಟಾದ ಇಂಚಿನ ಪುಣ್ಯದ ಕೆಲಸ ಮಲ್ತಂದವರ ಇರ್ತದೆ ಆ ದೈವ ದೇವರನ್ನ ಸತ್ಯ ಹೊರದಾದು ನಮ್ಮ ಏರಿಯಾಕ್ಲು ಮಲ್ತಂದ ಹತ್ರ ಪುಣ್ಯದ ಕರ್ಮ ಹೊರದಾದು ನಮ್ಮ ಹಿಂದೂ ಸಮಾಜ ಒರಿಯುಲೆಕ್ಕಾದ್ರೆ ಪತ್ತಪ್ಪೆ ಜೋಕ್ಲು ಒಂಜಪ್ಪೆ ಪಾಲ್ ಲೆಕ್ಕ ಒಟ್ಟಾದ ಬದುಕಿನ ವ್ಯವಸ್ಥೆ ನಿರ್ಮಾಣ ಆತಂದ್ರೆ ಅವೇ ನಮ್ಮ ಸನಾತನ ಹಿಂದೂ ಧರ್ಮದ ಹಿರಿಮೆ ಅಂಚಾದ ಪುನಗ ದಿಂಜ ಪಾತ್ರ ಬೋಬುಜಿ ದಯನ್ ಮಂಡ ಸಮಾಜ ಇನ್ನು ಹಿಂದೂ ಧರ್ಮ ವರಿಂದ ದೇಶ ವರಿಯು ಬರೀ ಪುಣ್ಯಾತ್ಮೆ ಈ ದೇಶದ ರಾಜ್ಯಭಾರ ಮಲ್ತೊಂದಲ್ಲಿರು ದಯನ್ ಮಂಡ ರಾಜಕೀಯ ಪಾತ್ರ ಹಿಂದುತ್ವದ ನಮ್ಮ ನಾಯಕರನಾಗ್ಲಿಗೆ ದೇವಸ್ಥಾನಕ್ಕೆ ಹೋಯರ್ನ ಆತನ ದೇವರನ್ನ ಆರಾಧನೆ ಮಲ್ಪೇರ್ನ ದೇವರಿಗೆ ಆರಾಧನೆ ಮಲ್ಪೇರ್ನ ಅಕ್ಲಿಗೆ ನಾಚಿಕೆ ಅವಂತನು ಗುಟ್ಟುಡ್ಬೋದು ಅಕ್ಲಕ್ಲಿಗೆ ದಾದಾನ ದೋಷ ಇತ್ತನಲ್ಲ ಗುಟ್ಟುಡು ಬಟನಕ್ಲೆಲ್ಲಪ್ಪ ಅಕ್ನ ಇಲ್ಲಡು ಹೋಮ ಅವನಾದಿ ಮಲ್ತೊಂತೀರಿ ಸಮಾಜದ ಎದುರಿಗೆ ಮಲ್ತೊಂದು ಜನ ದಯ ಬಂದಲ್ಲ ಓಲ್ಲ ಒಂಜಿ ಧರ್ಮದಾಗ್ಲಿಗೆ ದಾದನ ಒಂಜಿ ಮತೀಯರ್ನಾಗ್ಲಿಗೆ ಎನ್ನ ಬಗ್ಗೆ ಬೇಜಾರಾವ ಮನ್ಪಂಡಿ ನನ್ನ ನಾಯಕತ್ವ ನಮ್ಮ ನಾಯಕರನಾಗ್ಲಿ ಇರ್ತದೆ ಅಲ್ಲ ಇನಿ ಒರಿ ಪುಣ್ಯಾತ್ಮೆ ಬಾರಿ ಪೊರ್ಲುಡು ಮಲ್ತಂದು ದೇವಸ್ಥಾನ ಬಣ್ಣಜಿನ ದೇವಸ್ಥಾನ ಮುರಣಿ ನಮ್ಮ ತುಯ್ಯ ಕೇದಾರ್ನಾಥ್ ಆಗಬಹುದು ಆನಂದ ಮಲ್ತಂದು ಬಂದು ಆ ಅಯೋಧ್ಯದ ಬಾರಿ ಪೊರ್ಲದ ದೇವಸ್ಥಾನದ ನಿರ್ಮಾಣದ ಕಾರ್ಯ ಅವನುಂಟು ಇಂಚಿನ ಬರ ನಮ್ಮ ಪರಂಪರಾಗತವಾದ ಹೆಂಚಿನ ಇತ್ತಂಡ ಇಲ್ಲಿ ಒರಿಯೊಂದು ಬರೋಣ ಸನಾತನ ಹಿಂದೂ ಧರ್ಮದ ರಕ್ಷಣೆ ಆವಡು ಆ ಮುಖೇನ ಹಿಂದೂ ಸಮಾಜ ಗಟ್ಟಿ ಆಡದಂಡ ದೇಶ ರಕ್ಷಣೆ ಆಪಡು ದೇಶ ವರಿಣದಂಡ ಧರ್ಮ ವರಿಣದಂಡ ಪ್ರಪಂಚ ಕುಡವರ ಭಾರತ ವಿಜೃಂಭಣೆ ಮೆರೆಪಣಂಚಿನ ಕಾಲ ನನ್ನ ದಿಂಜ ದೂರಜಿ ಅವಿನ ಮಾತ ನಮ್ಮ ಅವಧಿನ ನಮಗೆ ತೂಪಲೆಕ್ಕ ಆವಡು ಸನಾತನ ಹಿಂದೂ ಧರ್ಮದ ರಕ್ಷಣೆ ಆಪನೆ ಮುಖೇನ ಸಮಸ್ತ ಭೂಮಂಡಲಗೆ ಹಿಂದೂ ಸಮಾಜ ಒಂದು ಪ್ರೇರೇಪಣೆ ಆದ ಒರಿಯಾಡು ಅಂಚಾದ ಪುನಗ ನಮ್ಮ ಮಲ್ತನ ಪುಣ್ಯಾತ್ಮನಾಗ್ಲಿಕ್ಕೆ ಮಲ್ತನಂಚಿನ ಈ ಒಂದು ಲೋಕಾರ್ಪಣೆ ಆಯ್ನಂಚಿನ ಇನ್ನಿತ ಭಗವದ್ಗೀತ ಕಟ್ಟೆ ಎಂಚಿನ ಒಂದು ಸಮಾಜಕ್ಕೆ ಮಾದರಿಯಾದ ನಿರ್ಮಾಣ ಈ ಭಗವದ್ಗೀತ ಅಡಿಟ್ ನಮ್ಮ ಮಾತೆಲ್ಲ ಒಂಜಪ್ಪೆ ಜೋಕುಲೆಕ್ಕ ಉವೇ ರೀತಿಯ ಜಾತಿ ಭೇದ ಇದ್ದಂದೆ ಎಲ್ಲಾಯಿ ಮಲ್ಲಾಯಿ ಬನ್ಪಣ ಬೇಜ ಇದ್ದಂದೆ ಸಮಾಜದ ಕೆಲಸ ಹಿಂದೂ ಧರ್ಮದ ಕೆಲಸನು ಒಗ್ಗಟ್ಟಾದ ಮಲ್ಪುಗಂದು ನಿಕ್ಲಿಗೆ ಮಾತೆಲ್ಲ ಕೈ ಮುಟ್ಟಿದ್ರು ನಟ್ಟೊಂದು ಇನ್ನು ಪೂರ ನೆನಪು ಮತ್ತು ಗುರುನಂಚಿನ ರಾಜೇಶ್ ಅಣ್ಣಗೆ ವಂದನೆ ಸಲ್ಲಿಸೋದು ಇನ್ನು ಮುಂದಕ್ಕೆ ನಾವೆಲ್ಲರೂ ಕೂಡ ಕೊನೆಯ ಘಟ್ಟಕ್ಕೆ ಬಂದಿದ್ದೇವೆ ವಂದನಾರ್ಪಣೆ ಮಾಡಬೇಕಂತೇಳಿ ವಿನಂತಿ ಮಾಡಿಕೊಳ್ತಿದ್ದೇನೆ ನಮ್ಮ ಜೀರ್ಣೋದ್ಧಾರ ಸಮಿತಿಯ ಪ್ರಧಾನ ಕಾರ್ಯದರ್ಶಿಗಳು ಶ್ರೀಯುತ ರವಿರೈ ಬಜೀರು ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳ ಶ್ರೀ ವೈದ್ಯನಾಥ ಛತ್ರಪತಿ ಶಾಖೆದ ಈ ಭಗವದ್ಗೀತ ಉದ್ಘಾಟನಾ ಸಮಾರಂಭಗಳು
ನಮ್ಮ ಕ್ಷೇತ್ರಕ್ಕೆ ಬಂದದ್ದು ನಂಗೆ ಬಾರಿ ಪರ್ಲೋಡು ಮಾರ್ಗದರ್ಶನ ಮಲ್ತನಂಚಿದ ಶ್ರೀಯುತ ಮುರಳೀಕೃಷ್ಣ ಹಸಂತಡ್ಕರ್ ಪ್ರಾಂತ ಬಜರಂಗ ದಳ ಸಹ ಸಂಚಾಲಕರಿಗೆ ಬೇರೆಗೆ ನಮ್ಮ ಮೂಲತ ಛತ್ರಪತಿ ಶಾಖದ ಸಂಘಟಕರ ವತಿಯಿಂದ ಅಂಜನೆ ಶ್ರೀ ಅರಸುಮುಂಡಿತಾಯ ದೇವಸ್ಥಾನದ ಆಡಳಿತ ಸಮಿತಿ ಸೇವಾ ಸಮಿತಿ ಮಾತ ಸಮಿತಿಯ ಪರವಾದ ಭಗವನ್ ಭಕ್ತರ ಪರವಾದ ಹೃತ್ಪೂರ್ವಕವಾದ ವಂದನೆ ಸಲ್ಲಿಸುವುದಿಲ್ಲ ಯೋಜಕರು ಬೇರೆಗಳ ಹೃತ್ಪೂರ್ವಕವಾದ ಮಾತ ಸಮಿತಿಯ ವತಿಯಿಂದ ಹೃತ್ಪೂರ್ವಕ ವಂದನೆ ಸಲ್ಲಿಸುವುದಿಲ್ಲ ಅಂಜನೆ